ಹಲೋ ನಮಸ್ಕಾರ. ಕೂರ್ಗ್ ಬಸ್ ನ್ಯೂಸ್ ಪಂಚ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತಾನೆ ಭಾವಿಸ್ಕೊಳ್ತೇನೆ. ಈ ಎಪಿಸೋಡ್ ನಲ್ಲಿ ನಾವು ಕೊಡಗಿನ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವಂತಹ ಸಂದರ್ಭ ಬಂದಿದೆ. ಅದಕ್ಕೆ ಕಾರಣ ಆಗಿರೋದು, ಕಳೆದ ಒಂದು ವಾರದಿಂದ ಒಂದು ವಿಡಿಯೋ ತುಂಬಾನೇ ವೈರಲ್ ಆಯ್ತು. ಕುಶಾಲನಗರದ ಅವಕಾಡೋ ಕಾಟೇಜಸ್ಗೆ ಸಂಬಂಧಪಟ್ಟಂತಹ ವಿಡಿಯೋ. ಅಲ್ಲಿನ ಚಾಲಕರು ಮತ್ತೆ ಅಲ್ಲಿನ ಸಿಬ್ಬಂದಿಯ ನಡುವೆ ನಡೆದಂತಹ ಒಂದು ಗಲಾಟೆ. ಆ ಗಲಾಟೆಯ ವಿಡಿಯೋವನ್ನ ಚಾಲಕ ಮಾಡ್ಕೊಂಡಿದ್ದ. ಅದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ. ನಂತರದಲ್ಲಿ ತುಂಬಾನೇ ವೈರಲ್ ಆಯ್ತು. ಆ ನಿಟ್ಟಿನಲ್ಲಿ ಕಮೆಂಟ್ಗಳು ಬಂದ್ವು. ಜೊತೆಗೆ ಅಲ್ಲಿನ ಕಾಟೇಜ್ಗೆ ಸಿಂಗಲ್ ರೇಟಿಂಗ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಕ್ಯಾಂಪೇನ್ ಆಯ್ತು. ಚಾಲಕ ಸಮೂಹ ದೊಡ್ಡ ಮಟ್ಟಿಗೆ ಅದಕ್ಕೆ ಧ್ವನಿಯಾಗಿ ಸಿಂಗಲ್ ರೇಟಿಂಗ್ ಕೊಡೋದಲ್ಲೂ ಕೂಡ ಸಕ್ಸಸ್ ಆಯ್ತು. ಅದಾದ ನಂತರ ಹೋಟೆಲ್ನವರು ಕೂಡ ಕ್ಲಾರಿಟಿ, ಕಾಟೇಜಸ್ ಅವರು ಕೂಡ ಕ್ಲಾರಿಟಿ ಕೊಟ್ಟರು ಯಾಕಾಗಿ ಘಟನೆ ಆಯ್ತು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದು ಸಿಸಿ ಕ್ಯಾಮೆರಾ ಫುಟೇಜ್ ಅನ್ನು ಕೂಡ ಅದಕ್ಕೆ ಸೇರಿಸಿ ವಿಡಿಯೋ ಕ್ಲಾರಿಟಿ ಕೊಟ್ಟಿದ್ರು. ಅದು ಅಲ್ಲಿಗೆ ಮುಗಿದಿರೋ ಸಮಸ್ಯೆ ಇರಲಿಲ್ಲ. ಅದಾದ ನಂತರದಲ್ಲಿ ಒಂದಷ್ಟು ಜನ ಹೊರಗಿನ ಚಾಲಕರುಗಳು ಕೊಡಗಿನ ವಿಚಾರವನ್ನು ಇಟ್ಟುಕೊಂಡು, ಕೊಡಗಿನಲ್ಲಿ ನಮಗೆ ಈ ರೀತಿ ದೌರ್ಜನ್ಯ ಆಗ್ತಾ ಇದೆ, ನಾವು ಹೊರಗಿನಿಂದ ಬರುವಂತಹ ವಾಹನಗಳನ್ನು ಇಟ್ಟುಕೊಂಡು ನಂಬರ್ ಅನ್ನ ನೋಡ್ಕೊಂಡು ನಮ್ಮ ಮೇಲೆ ವರ್ತನೆಯನ್ನ ತೋರ್ತಾರೆ. ಸ್ಥಳೀಯವಾಗಿ ಇದ್ದಂತ ನಂಬರ್ ಇದ್ದ ವಾಹನ ಆದ್ರೆ ಯಾವುದೇ ರೀತಿಯಾದಂತಹ ಮಿಸ್ಬಿಹೇವ್ ಮಾಡೋದಿಲ್ಲ. ಹೊರಗಿನ ವಾಹನಗಳಿದ್ರೆ ಅಲ್ಲಿನವರ ವರ್ತನೆ ಬೇರೆ ರೀತಿಯಲ್ಲಿ ಇರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಆರೋಪಕ್ಕಷ್ಟೇ ಬಿಡುವಂತಹ ವಿಚಾರ ಖಂಡಿತವಾಗಿಯೂ ಅಲ್ಲ. ಯಾಕೆಂತ ಹೇಳಿದ್ರೆ ಕೊಡಗಿನ ಪ್ರವಾಸಿ ತಾಣಗಳು, ಆಕರ್ಷಣೆ ಕೇಂದ್ರಗಳಿದಾವೆ. ಲಕ್ಷಾಂತರ ಮಂದಿ ಬರ್ತಾ ಇರ್ತಾರೆ. ತಿಂಗಳಿಗೆ, ವರ್ಷಕ್ಕೆ ಕೋಟ್ಯಾಂತರ ಮಂದಿ ವಹಿವಾಟು ನಡೆಯುತ್ತೆ. ಕೋಟ್ಯಾಂತರ ರೂಪಾಯಿ ವಹಿವಾಟು ಈ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುತ್ತೆ. ಹಾಗಾಗಿ ಅಲ್ಲಿಗೆ ಬಿಟ್ಟು ಬಿಡುವಂತಹ ವಿಚಾರ ಅಲ್ಲ. ಯಾಕೆಂದ್ರೆ ಒಂದು ಕೆಟ್ಟ ರೀತಿಯಲ್ಲಿ ಹೊರಗೆ ನರೇಟ್ ಮಾಡುವಂತಹ ರೀತಿ ಆಗ್ಬಾರ್ದು. ಆ ನಿಟ್ಟಿನಲ್ಲಿ ನ್ಯೂಸ್ ಪಂಚ್ ನಲ್ಲಿ ವಿಚಾರವಾಗಿ ಮಾತಾಡುವಂತ ಈ ಟಾಪಿಕ್ ಅನ್ನ ಎತ್ಕೊಂಡಿದ್ದೇವೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಹಿರಿಯ ಪತ್ರಕರ್ತರಂತಹ ಅಜಮಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ತಾನೆ. ಕುಟ್ಟಪ್ಪ ವೆಲ್ಕಮ್. ನಮಸ್ತೆ. ನೀವು ಕೂಡ ಗಮನಿಸಿದಿರಾ ವಿಡಿಯೋವನ್ನ. ಅದಾದ ನಂತರದಲ್ಲೂ ಕೂಡ ಒಂದಷ್ಟು ವಿಡಿಯೋಗಳು ಬಂದಿದೆ. ನಾವು ಕೊಡಗಿನ ಪ್ರವಾಸೋದ್ಯಮ, ಅದರಿಂದ ಆಗ್ತಿರುವಂತಹ ಲಾಭ ನಷ್ಟಗಳ ಬಗ್ಗೆ ಹಿಂದೆಯೂ ಕೂಡ ಅನೇಕ ರೀತಿಯಲ್ಲಿ ಮಾತಾಡಿದ್ದೇವೆ. ಇದು ನಮಗೆ ಹೊಸ ಆಯಾಮ. ಈ ವಿಚಾರಕ್ಕೆ ಯಾವ ರೀತಿ ನಾವು ಇದನ್ನ ಗಮನಿಸಬಹುದು? ಒಂದು, ಕೊಡಗಿನ ವಿಚಾರ ಗಂಭೀರ ವಿಚಾರವನ್ನ ಅಲ್ಲಿ ಹೊರಗೆ ಪ್ರಸ್ತಾಪ ಮಾಡಿದ್ದಾರೆ ಹೊರಗಿನ ಚಾಲಕರುಗಳು. ಕೊಡಗಿನ ಪ್ರವಾಸೋದ್ಯಮಿಗಳು ಜೊತೆಗೆ ಉದ್ಯಮವನ್ನು ನಡೆಸುವವರು ಇದು ನಮಗೆ ಸಂಬಂಧ ಇಲ್ಲ ಅಂತ ಬಿಡುವಂತ ವಿಚಾರವಲ್ಲ. ಯಾಕಂದ್ರೆ ಒಂದು ಸರ್ಕಲ್, ಆ ಚಾಲಕರು ಇದ್ರೆ ಅಲ್ಲಿನ ಗೆಸ್ಟ್ಗಳು ಬರ್ತಾರೆ, ಗೆಸ್ಟ್ಗಳಿದ್ರೆ ಇವರ ವಹಿವಾಟು ನಡೆಯುತ್ತೆ. ಸರ್ಕಲ್ ರೀತಿಯಲ್ಲಿ ನಡೀತಾ ಇರುತ್ತೆ. ಇಂಥ ವಿಚಾರವನ್ನು ಯಾವ ರೀತಿ ನಾವು ಪರಿಗಣಿಸಿ ಇದನ್ನ ಸಾಲ್ವ್ ಮಾಡ್ಕೋಬಹುದು? ಇದು ಅನಿಯಂತ್ರಿತ ಪ್ರವಾಸೋದ್ಯಮದ ಪರಿಣಾಮ ಅಂತ ಅನಿಸುತ್ತೆ. ಕಂಟ್ರೋಲ್ ಇಲ್ಲದ ಕಾರಣಕ್ಕಾಗಿ ಒಂದು ವ್ಯವಸ್ಥಿತವಾಗಿ ಪ್ರವಾಸೋದ್ಯಮ ಆಗ್ಬೇಕು ಅಂತ ಬಯಸ್ತಾ ಬಂದಿದ್ವಿ ನಾವು. ಹಿಂದೆ ಎಲ್ಲ ಚರ್ಚೆಯಲ್ಲಿ ಪ್ರವಾಸೋದ್ಯಮೇ ಬೇಡ ಅಂತ ಹೇಳುವಂತ ಅಭಿಪ್ರಾಯವನ್ನ ಹೊಂದಿಲ್ಲ. ಅದನ್ನ ತಪ್ಪಾಗಿ ಯಾರು ಗ್ರಹಿಸುವಂತ ಅವಶ್ಯಕತೆಗಳಿಲ್ಲ. ಪ್ರವಾಸೋದ್ಯಮವನ್ನ ಪರಿಸರ ಸ್ನೇಹಿ, ಇಲ್ಲಿಯ ಕಲ್ಚರ್, ಇಲ್ಲಿಯ ನೆಲ, ಜನ, ಇದಕ್ಕೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಆಗದೆ ವ್ಯವಸ್ಥಿತ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ನಿಯಂತ್ರಣವೇ ಇಲ್ಲದೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳುವ ಹಂತಕ್ಕೆ ತಲುಪಿದ ಪರಿಣಾಮವೇ ಇದು. ಏನು ಅಲ್ಲಿ ಸಿಬ್ಬಂದಿ ಮತ್ತು ಪ್ರವಾಸಿಗರನ್ನ ಕರೆದುಕೊಂಡು ಬಂದ ಚಾಲಕ ಮಾಡಿದ ವಿಡಿಯೋ ಏನಿದೆ, ಅವರು ಉದ್ದಟತನದ ವರ್ತನೆ ಸಹ. ಈಗ ಒಂದು ಚಾಲಕ ಯೋಚನೆ ಮಾಡಿ, ಒಂದು 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 ಉದ್ಯಮವನ್ನು ನಡೆಸ್ತಿರುವವರ ಬಗ್ಗೆ ವ್ಯಕ್ತಪಡಿಸ್ತಿರುವಂತ ಅಭಿಪ್ರಾಯ, ಅವರು ಅದನ್ನ ಇವರ ರೇಟಿಂಗ್ ಇಳಿಸ್ಬೇಕು, ಇವರನ್ನ ಮುಗಿಸ್ಬೇಕು ಅಂತ ಹೇಳುವಂತ ಮಾಡಿದ್ರೆ ಅವ್ರನ್ನ ಪ್ರಕರಣ ದಾಖಲಿಸಬೇಕಾಗುತ್ತೆ. ಯಾಕಂದ್ರೆ ಈ ತರದ ಒಂದು ಅಭಿಪ್ರಾಯವನ್ನ ಮಾಡಿಸಿ ಏನ್ ಸಾಧಿಸಿ ಹೊರಡುತ್ತೆ? ಆಯ್ತು, ಅದರಲ್ಲಿ ಅಭಿಪ್ರಾಯನ ಕೊಟ್ಟವರು, ನೆಗೆಟಿವ್ ಅಭಿಪ್ರಾಯ ಕೊಟ್ಟವ್ರಿಗೆ ಏನ್ ಗೊತ್ತಿದೆ? ಅವ್ರಿಗೇನ್ ಅಲ್ಲಿ ಬಂದು ವಾಸ್ತವ್ಯ ಹೂಡಿದಾರ? ಅವ್ರೇನೋ ಫೀಲ್ ಆಗಿದ್ಯಾ? ಅವ್ರಿಗೇನೋ ಆತರ ಅನುಭವ ಆಗಿದ್ಯಾ? ಆತರ ಮಾಡಕ್ ಹೊರಟ್ರೆ ವಾಪಸ್ ಇಲ್ಲಿ ಮೆಸೇಜ್ ಪಾಸ್ ಮಾಡಿದ್ರೆ ಹೊರಗಿನ ಡ್ರೈವರ್ಗಳು, ಚಾಲಕರುಗಳು ಅಥವಾ ಬಾಡಿಗೆಯವರು ಕರ್ಕೊಂಡು ಬರುವ ಇದಕ್ಕೆ ಪ್ರವಾಸಿಗರಿಗೆ ಅವಕಾಶಗಳಿಲ್ಲ. ಪ್ರವಾಸೋದ್ಯಮವನ್ನ ಅವಲಂಬಿಸಿರುವ ಬೇರೆ ಬೇರೆ ಚಟುವಟಿಕೆ ಬಂದಿರೋರಿಗೆ, ಹೊರಗಿನವರಿಗೆ ಅವಕಾಶ ಇಲ್ಲ ಅಂತ ಹೇಳುವಂಥದ್ದು. ಅಥವಾ ಹೊರಗಿನ ಆತರ ಅವ್ರು ಏನು ಈಗ ರೇಟಿಂಗ್ ಇಳಿಸಿರಲ್ಲ, ಹಾಗೇನೆ ಎಲ್ಲ ವೆಹಿಕಲ್ಗಳನ್ನ ಅಡ್ಡಗಟ್ಟುವ ಪ್ರಕ್ರಿಯೆಗಳನ್ನ ಮಾಡಕ್ ಹೊರಟ್ರೆ ಏನಾಗುತ್ತೆ? ಏನು ಈ ಮೆಂಟಾಲಿಟಿ ಏನು? ಕೊಡಗಿನವರ ಬಗ್ಗೆ, ಇಲ್ಲಿಯ ಜನಾಂಗದವರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಏನಕ್ಕೆ? ಅದರ ಅವಶ್ಯಕತೆಗಳೇನಿದೆ? ನಿಮ್ಮ ಇತಿಮಿತಿ ಒಳಗಿರುವಂತ ಒಳ್ಳೇದು. ಯಾಕೆಂದ್ರೆ ನಿಮಗೆ ಏನಾಗಿದೆ ಆ ಸಮಸ್ಯೆ ಹೇಳ್ಕೊಳ್ಳಿ. ತೊಂದರೆ ಆಗಿದ್ರೆ ಕಾನೂನು ಭಾಗದಲ್ಲಿ ಕ್ರಮ ತೆಗೆದುಕೊಳ್ಳಿ. ಆ ಚಾಲಕ ಏನ್ ಮಾಡ್ಬೋದಿತ್ತು? ಹೋಗಿ ಕಂಪ್ಲೇಂಟ್ ಕೊಡ್ಲಿ. ನಿನಗೇನ್ ತೊಂದರೆ ಆಗಿದ್ರೆ ಕಂಪ್ಲೇಂಟ್ ಕೊಡ್ಲಿ. ಉದ್ದೇಶ ಪೂರ್ವಕವಾಗಿ ವಿಡಿಯೋ ಮಾಡ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾ ಹಾಕೊಂಡು ಅದನ್ನ ಒಂದು ಹತ್ತಿಕ್ಕುವ ಪ್ರಯತ್ನ ರೀತಿಯಲ್ಲಿ ಮಾಡುವಂಥದ್ದು, ಅದಕ್ಕೆ ಒಂದಿಷ್ಟು ಜನ ಉದ್ದಟತನದಿಂದ ಮೆಸೇಜ್ ಮಾಡುವಂಥದ್ದು, ಜನಾಂಗೀಯವಾಗಿ ನಿಂದನೆ ಮಾಡುವಂಥದ್ದು, ಜಿಲ್ಲೆಯ ಬಗ್ಗೆ ಮಾಡುವಂಥದ್ದು, ಅವರ ಬಳಸುವಂತ ಪದಗಳು ಯಾವುದು ಸ್ವೀಕಾರಾರ್ಹ ಅಲ್ಲ. ಆಯ್ತು, ಇನ್ನೊಬ್ರು ಹೇಳ್ತಾರೆ ಇಲ್ಲಿ KA-12 ಗೆ ಬಂದಾಗ ಒಂದು ತರ ಭಾವನೆ, ಬೇರೆ ತರ ವೆಹಿಕಲ್ ಬಂದ್ರೆ ಭಾವನೆ ಅಂತ. ಅದು ಎಲ್ಲಾ ಕಡೆ ಇದೆ. ಅದು ಇಲ್ಲಿಗೆ ಮಾತ್ರನಾ? KA-12 ಗೆ ಮಾತ್ರ, ಕೊಡಗಿನಲ್ಲಿ ಮಾತ್ರ ಆ ಭಾವನೆ? KA-12 ಅನ್ನ ಬೇರೆ ಕಡೆ ಕಂಡಾಗ ನೀವು ಹೇಗೆ ಬಿಹೇವ್ ಮಾಡ್ತೀರಿ? ಅದು ಮನಸ್ಥಿತಿ. ಅದು ಕೊಡಗಿಗೆ ಸೀಮಿತವಾದಂತ ವಿಚಾರಗಳಲ್ಲ. ಅದನ್ನು ಕೊಡಗಿನಲ್ಲಿ ಮಾತ್ರ ನಡೀತದೆ, ಇಡೀ ಜಗತ್ತಿನಲ್ಲಿ ಆತರ ನಡೀತದೆ. ಆ ಫೀಲ್ ಎಲ್ಲ ಕಡೆಯೂ ಇದೆ.
ಅದು ಯಾಕಾಗಿ ಬಂತು ಅನ್ನೋದ್ರ ನಿಂತು ಯೋಚನೆ ಮಾಡೋದು. ಅದನ್ನ ನೀವು ಶಮನ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆ ವಿಚಾರದಲ್ಲಿ ಆಗಿರುವಂತ ಗೊಂದಲನ ಸರಿಪಡಕ್ಕೆ ಪ್ರಯತ್ನ ಪಡಬೇಕು. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು. ಅದನ್ನ ಉಲ್ಬಣ ಆಗೋ ರೀತಿಯಲ್ಲಿ, ಗಾಯಕ್ಕೆ ಉಪ್ಪು ಹಾಕುವ ರೀತಿಯಲ್ಲಿ, ಒಂದಿಷ್ಟು ಭಾವನೆಯನ್ನ ಕೆರಳಿಸುವ ರೀತಿಯಲ್ಲಿ ಮಾಡುವಂತದ ಸಹಜವಾಗಿ ಮನಸ್ಥಿತಿಗಳು ಇದೆ. ಅದು ಮನುಷ್ಯನ ವೀಕ್ನೆಸ್, ಅದು ನಾನು ಹೇಳೋದು. ಅದು ದೌರ್ಬಲ್ಯ ಇರ್ಬೋದು ಅಥವಾ ಮೆಂಟಾಲಿಟಿ ಹಾಗಿದೆ, ಅದು ಇಲ್ವಾ ಅಂತ ಹೇಳೋದಿಲ್ಲ. ಈಗ ಎಲ್ಲ ಊರುಗಳಿಗೆ ಹೋಗುವ ಆಗಿದೆ. K12 ಅಂತ ಹೇಳುವಾಗ ಕೊಡಗಿನಲ್ಲಿ ಏನು ಪ್ರೀತಿ ವಿಶ್ವಾಸ ಕಾಣುತ್ತೋ ಅದೇ ರೀತಿ K12 ಅನ್ನು ಹೊರಗೆ ಕಾಣುವಾಗ ದ್ವೇಷ ಮಾಡುವವರು ಅಲ್ಲಿ ಯಾಕೆ ದ್ವೇಷ ಬರುತ್ತೆ? ಅವಾಗ ಯಾಕೆ ದ್ವೇಷ ಬರುತ್ತೆ? ಅದು ಮನಸ್ಥಿತಿ. KL ವೆಹಿಕಲ್ಗಳ ಬಗ್ಗೆನೂ ಹಾಗೆ ಇದೆ. ಬೇರೆ ಬೇರೆ ರಿಜಿಸ್ಟ್ರೇಷನ್ ನೋಡಿಕೊಂಡು ಜನರ ವರ್ತನೆ ಇರುವಂತದ್ದು ಅದು 100%. ಅದು K12 ಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ಕೊಡಗಿಗೆ ಸೀಮಿತವಾದಂತಹ ಪ್ರಕ್ರಿಯೆನೂ ಅಲ್ಲ. ಏನೋ ಈಗ ಅಲ್ಲಿ ಏನಾಯ್ತು ಅಂತ ಹೇಳೋದನ್ನ ಹೇಳುವ ಬದಲು ಈಗ ಅಲ್ಲಿ ಹೇಳ್ತಿದ್ದಾರೆ, ಅವರು ನಿರಂತರವಾಗಿ ಹಾರ್ನ್ ಮಾಡ್ತಾ ಇದ್ದಾರೆ. ಅದನ್ನ 2-3 ದಿನದಿಂದ ಹಾರ್ನ್ ಮಾಡಿದ್ರು, ಇರಿಟೇಟ್ ಮಾಡ್ತಾ ಇದ್ರು. ಏನಕ್ಕೆ ಹಾಗೆ ಮಾಡಿದ್ರು? ಈಗ ಮಾಡುವಂತದೆಲ್ಲವೂ ಸರಿ ಅಂತಲ್ಲ, ಮಾಡುವಂತದೆಲ್ಲವೂ ಸರಿಯಲ್ಲ. ನಿಯಮವನ್ನ ಪಾಲನೆ ಮಾಡ್ತಾ ಹೋದ್ರೆ ಎಷ್ಟೋ ಚಾಲಕರಿಗೆ ಗಾಡಿ ಓಡಿಸಕ್ಕೆ ಸಾಧ್ಯ ಆಗೋದಿಲ್ಲ. ವೈಟ್ ಗಾಡಿಯಲ್ಲಿ ಪ್ರವಾಸಿಗರನ್ನ, ಜನರನ್ನ ಸಾಗಾಟ ಮಾಡುವ ಕೆಲಸಗಳನ್ನ ನೀವು ಮಾಡ್ತಾ ಇದ್ರಿ. ಇದನ್ನ ಪ್ರಶ್ನೆ ಮಾಡಿದ್ರೆ ನಿಮ್ಮ ಬದುಕಿಗೆ ಹಾಳಾಗ್ತದೆ. ಅದನ್ನ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಆಯ್ತು, ನೀವು ಇತಿಮಿತಿ ಒಳಗಡೆ ನಡಿಬೇಕು, ನಿಮ್ಮ ಬದುಕು ಸಾಗಾಟ ಮಾಡಬೇಕು, ನಿಮ್ಮ ಸಂಸಾರ ನಡಿಬೇಕು, ಅದನ್ನೆಲ್ಲವೂ ಸ್ವೀಕಾರ ಮಾಡ್ತೀವಿ. ಆದ್ರೆ ಜನರನ್ನ ಹತ್ತಿಕ್ಕುವ ಕೆಲಸಕ್ಕೆ ನಾವು ಮಾಡಿದ ರೀತಿಯಲ್ಲಿ ನಡೀತಿದೆ. ಇದೇನಾಗಿದೆ ಅಂತ ಹೇಳಿದ್ರೆ, ಇವತ್ತು ಪ್ರವಾಸೋದ್ಯಮ ಒಂದು ಮಾಫಿಯಾ ಆಗಿ ಆಗ್ತಾ ಇದೆ. ಈ ಮಾಫಿಯಾದ ಮುನ್ಸೂಚನೆ ಇದು. ತೀವ್ರ ಹಂತಕ್ಕೆ ಹೋಗಿಲ್ಲ. ನಾನು ಹೇಳಿದಾಗೆ ನಡಿಬೇಕು, ಇಂಥ ಪ್ರದೇಶಕ್ಕೆ ನಮ್ಮ ವೆಹಿಕಲ್ ಹೋಗ್ಬೇಕು, ನಾವು ಹೇಳಿದಾಗೆ. ನಿಮಗೆ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ಗೆಸ್ಟ್ಗಳು ಬಂದಾಗ ನಾವು ಹೇಳಿದಾಗೆ ಕೇಳಬೇಕು ಅಂತ ಮನಸ್ಥಿತಿ. ಅದು ಏನಕ್ಕೆ? ಈಗ ನೋಡಿ, ಕೆಲವು ಎಲ್ಲ ಇದು ಇಲ್ಲಿ ಅಂತಲ್ಲ, ತುಂಬಾ ಎಲ್ಲ ಪ್ರವಾಸ ಸ್ಥಳಗಳು ಹೀಗೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ, ಕೊಡಗಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಯಾವುದೇ ಭಾಗ ಹೋಗಿ, ರಾಷ್ಟ್ರದ ಯಾವುದೇ ಭಾಗ ಹೋಗಿ, ಅಲ್ಲಲ್ಲಿ ಈ ವ್ಯವಸ್ಥೆಗಳು ಇದ್ದೇ ಇರ್ತದೆ. ಸ್ಥಳೀಯವಾಗಿ ಈಗ ಕೆಲವು ವೆಹಿಕಲ್ ಅಂತಲ್ಲ, ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಹೋದಾಗ ಶಾಪಿಂಗ್ ಮಾಡ್ಬೇಕು ಅಂತ ಇರುತ್ತೆ. ನಾವು ಸಹಜವಾಗಿ ಯಾರನ್ನ ಕೇಳ್ತೀವಿ? ನಮ್ಮನ್ನ ಕರ್ಕೊಂಡು ಹೋಗುವಂತ ವೆಹಿಕಲ್ ಅವ್ರನ್ನ ಕೇಳ್ತೀವಿ. ನಮಗೆ ಆವಾಗ ಅವ್ರ ಮೇಲೆ ನಂಬಿಕೆ ಇರ್ತದೆ. ನಾವೇನ್ ಅಂದ್ಕೊಳ್ತೀವಿ? ಅವರಿಗೆ ಸ್ಥಳೀಯವಾಗಿ ಏನನ್ನು ಸಿಗುತ್ತೆ ಅಂತ ಹೇಳುವ ಅರಿವಿದೆ ಅಂತ ಹೇಳುವ ಪೂರ್ಣ ಪ್ರಮಾಣದ ನಂಬಿ ಅವ್ರನ್ನ ಕೇಳ್ತೀವಿ. ಅವ್ರು ಬಹುತೇಕ ಸಂದರ್ಭ ಅವ್ರು ಏನ್ ಮೋಸ ಮಾಡ್ತಾರೆ ಗೊತ್ತಾ? ಅವರಿಗೆ ಒಳ್ಳೆ ಕಮಿಷನ್ ಎಲ್ಲಿ ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೀವು ಒಂದು ಒಳ್ಳೆ ಹೋಟೆಲ್ಗೆ ಹೋಗ್ಬೇಕು ಅಂತ ಹೇಳಿ ಯಾರೋ ಒಬ್ಬರನ್ನ ಈ ತರ ಬಾಡಿಗೆ ಅವ್ರು ಹೇಳಿದ್ರೆ, ಅವ್ರಿಗೆ ಎಲ್ಲಿ ಲಾಭ ಸಿಗುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಂದ ಪ್ರವಾಸಿಗನ ಹಿತಾಸಕ್ತಿಗಿಂತ ಅವರ ಹಿತಾಸಕ್ತಿ ಮುಖ್ಯ ಆಗಿರ್ತದೆ. ಕಮಿಷನ್ ಕೊಡೋದಾದ್ರೆ ಒಂದು ದೂರದವರೆಗೆ ಬಾಡಿಗೆ ಸಿಗ್ತಂತ ಕಾರಣಕ್ಕಾಗಿ ದೂರ ಹೋಗುತ್ತೆ, ಹತ್ತಿರದಲ್ಲಿದ್ರೆ ಕರ್ಕೊಂಡು ಹೋಗಲ್ಲ. ನಿಮಗೆ ಯಾವ್ದು ಹೋಟೆಲ್ ಕೇಳಿ, ಅಥವಾ ಲಾಡ್ಜ್ ಕೇಳಿ, ಅಥವಾ ಸ್ಪೈಸಸ್ ಅಂಗಡಿ ಕೇಳಿ, ಸಾಮಗ್ರಿ ಖರೀದಿ ಮಾಡೋದು ಕೇಳಿ, ಸ್ಥಳೀಯ ಉತ್ಪನ್ನಗಳನ್ನ ಕೇಳಿ, ಏನೋ ಒಳ್ಳೆ ನೋಡೋ ತಾಣ ಕೇಳಿ, ಇವ್ರಿಗೆ ಏನ್ ಲಾಭ ಆಗುತ್ತೆ ಅಲ್ಲಿಗೆ ಹೋಗುವ ಪ್ರದೇಶಗಳಿಗೆ. ನಾನೇ ಕೊಡಗಿನಲ್ಲಿ ಸಾಕಷ್ಟು ಗ್ರಾಮದಲ್ಲಿ ಗಮನಿಸ್ತೇನೆ. ಎಲ್ಲೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸ್ಪೈಸಸ್ ಅಂಗಡಿ ಇರ್ತದೆ, ಅಲ್ಲಿ ಪೂರ್ಣ ವೆಹಿಕಲ್ಗಳು ನಿಂತಿರ್ತದೆ. ಅಲ್ಲಿ ಅಂಗಡಿಗೆ ಹೇಗೆ ಅಷ್ಟು ಜನ ವಿಸಿಟರ್ಸ್ ಗಳು ಬರ್ತಾರೆ ಅಂತ ನನಗೆ ಅನಿಸ್ತಾ ಇತ್ತು. ಇದು ನೋಡಿದ್ರೆ ಕಮಿಷನ್, ಆ ಶಾಪ್ ಅವರು ಒಳ್ಳೆ ಕಮಿಷನ್ ಕೊಡ್ತಾರೆ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಬುಡದಲ್ಲಿರುವ ಪ್ರದೇಶಕ್ಕೆ ಕರ್ಕೊಂಡು, ಹತ್ತಿರದಲ್ಲಿರುವ ಅವರು ಇರುವ ವಾಸ್ತವ್ಯ ಹೂಡಿರುವ ಪಕ್ಕದಲ್ಲಿ ನಡ್ಕೊಂಡು ವಾಕೇಬಲ್ ಇರೋದೇ ಕರ್ಕೊಂಡಲ್ಲ. ನಿಮಗೆ ವಾಕೇಬಲ್ ಹೋದ್ರೆ ಏನು ಸಿಗಲ್ಲ. ಏನು ವ್ಯವಹಾರ ಇದು? ನಿಮ್ಮ ವ್ಯವಹಾರದ ಭಾಗನ ಇಟ್ಕೊಳ್ಳುವ. ಈಗ ಶಾಪ್ ಅವರಿಗೂ ನಿಮಗಿರುವ ವ್ಯವಹಾರ, ನಾವು ಅದಕ್ಕೆ ಪ್ರಶ್ನೆ ಮಾಡಕ್ ಹೋಗಲ್ಲ. ನೀವು ಬೇರೆ ವ್ಯವಸ್ಥೆನ ಪ್ರಶ್ನೆ ಮಾಡಕ್ ಹೋದಾಗ ನೀವೇನ್ ಮಾಡ್ತಿರೋದು ಸರಿನಾ ಅಂತ ಹೇಳೋದು ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಸ್ವಲ್ಪ ಇತಿಮಿತಿಯನ್ನ ಮೀರಿ ನಡ್ಕೊಂಡ ರೀತಿಗೆ ಕಾಣ್ತಾ ಇದೆ. ಒಂದು ಪ್ರದೇಶದ, ಒಂದು ಉದ್ಯಮದ ಬಗ್ಗೆ ಒಂದು ತಪ್ಪಾಭಿಪ್ರಾಯ ಮೂಡುವ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದೇನಿದೆ ಅದು ಸಹ ತಪ್ಪು. ಮತ್ತೆ ಉದ್ಯಮ ನಡೆಸ್ತಿರುವವರಿಗೂ ಸಹ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲೋ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲೋ ಇವತ್ತೆಲ್ಲವನ್ನ ಪ್ರಚಾರ ಮಾಡಿಕೊಂಡು ನಡೀತಾ ಇದೆ. ಈ ಪ್ರವಾಸೋದ್ಯಮದ ಎಲ್ಲ ಕ್ಷೇತ್ರಗಳ ಅವಲಂಬನೆಗಳು, ಪ್ರತ್ಯಕ್ಷ ಪರೋಕ್ಷವಾಗಿ ಪ್ರವಾಸೋದ್ಯಮದಲ್ಲಿ ಇವತ್ತು ತೊಡಗಿಸಿಕೊಂಡಿರುವವರು ಎಲ್ಲರೂ ಡಿಜಿಟಲ್ ಫಾರ್ಮ್ ಅನ್ನ ಬಳಸ್ಕೊಳ್ತಿದ್ದಾರೆ. ಈಗ ಹೋಮ್ ಸ್ಟೇ ಮಾಡಿರಿ, ಒಂದು ವೆಹಿಕಲ್ ಮಾಡಿರಿ, ಎಲ್ಲವೂ ಸಹ ನಿಮ್ಗೆ ಡಿಜಿಟಲ್ ಫಾರ್ಮ್ ಅಲ್ಲಿ ಬಳಸೋರಿಗೆ ಸಿಗ್ತದೆ. ಅಲ್ಲೇ ಬುಕಿಂಗ್ ಮಾಡ್ಕೊಳ್ತಾರೆ, ಬರ್ತಾರೆ, ಹೋಗ್ತಾರೆ. ಇದೊಂದು ಸ್ಮೂತ್ ವೇ ನಡಿಬೇಕು. ಇಲ್ಲಿ ನೀವು ಮೋಸ ವಂಚನೆಗಳನ್ನ ಮುಂದುವರಿಸ್ತಾ ಹೋದ್ರೆ ಲಾಂಗ್ ಟರ್ಮ್ಗೆ ನಿಮಗೆ ಎಲ್ಲ ವ್ಯವಹಾರಗಳಿಗೆ ತೊಂದರೆ ಆಗುತ್ತೆ. ಎಷ್ಟು ವರ್ಷಗಳಂತ ನೀವು ವಂಚನೆ ಮಾಡಕ್ ಸಾಧ್ಯ ಆಗುತ್ತೆ? ಇದು ಸುದೀರ್ಘ ಅವಧಿಗೆ 100% ಒಂದು ಹೋಟೆಲ್ಗೆ ಹೋಗ್ತಾನೆ ಇಟ್ಕೊಳ್ಳಿ. ನೀವು ರೂಮಿಗೆ 1000 ರೂಪಾಯಿ ರೂಮಿಗೆ 3000 ತೆಗೆದುಕೊಳ್ತಾರೆ ಇಟ್ಕೊಳ್ಳಿ. ಅವನು 3000 ನಿಮಗೆ ಕೊಟ್ಟು ಪಾಪ ಒಳ್ಳೆ ಜಾಗ ಮಾಡ್ಕೊಂಡ್ರೆ 5 ರೂಪಾಯಿ ಕಮಿಷನ್ ಕೊಟ್ಟು ಹೋಗ್ತಾನೆ. ಆದ್ರೆ ಕ್ರಮೇಣ ಅಲ್ಲಿ ಉಳಿತಾ 1-2 ಸಲ ಮುಳಿದಾಗ ಅವನೋ ಒಂದು ಮಾತಲ್ಲಿ ಏನೋ ಮಾತಲ್ಲಿ ಇಲ್ಲಿ ಇದಕ್ಕೆ 1000 ರೂಪಾಯಿ ಅಂತ ಹೇಳಿ ಅರಿವಾಗ್ತದೆ. ಆಗ 1000 ಅಂತ ಗೊತ್ತಾದಾಗ ನಿನ್ನ ಬಗ್ಗೆ ಮಾತ್ರ ಅಲ್ಲ, ವಂಚನೆ ಮಾಡಿ ನಿಮ್ಮ ಎಲ್ಲ ಸಮೂಹದ ಬಗ್ಗೆನೇ ಅಪನಂಬಿಕೆ ಬರುತ್ತೆ. ನನಗೆ 1000 ಇದಕ್ಕೆ 3000 ಕೊಟ್ಟ, ನಾನು ಅವನ ನಂಬಿ 500 ರೂಪಾಯಿ ಟಿಪ್ಸ್ ಕೊಟ್ಟಲ್ಲ, ಅಥವಾ ಅವನಿಗೆ ಒಂದು ಬೇಟ ಅಂತ ಕೊಟ್ಟಲ್ಲ, ಅವನು ಒಳ್ಳೆ ನನಗೆ ಹೆಲ್ಪ್ ಮಾಡ್ದಂತ ಅಂದ್ಕೊಂಡಲ್ಲ ಅಂತ ಹೇಳಿ ತಪ್ಪಭಿಪ್ರಾಯ ಬಂದ್ರೆ ಇಡೀ ಸಮೂಹಕ್ಕೆ ಅದು ಧಕ್ಕೆ ಆಗುತ್ತೆ. ಸಮವಾಗುತ್ತೆ. ನಾವು ಕೆಲವು ಹೇಳುವಂಥದ್ದು ಮಂಗಳೂರಿಗೆ ಆಟೋದವರ ಬಗ್ಗೆ ನಂಬಿಕೆ ಅಂತ ಹೇಳ್ತಾರೆ. ಈಗ ಮಂಗಳೂರವ್ರನ್ನ ಆಟೋದವರು ಮೋಸ ಮಾಡೋದಿಲ್ಲ ಅಂತ ಒಂದು ಆ ನಂಬಿಕೆ. ಈಗ ಆಟೋಗೆ ಹೋದಾಗ ಎಲ್ಲಿ ನಾವು ಹೇಳ್ತೀವಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಅವ್ರು ಮೋಸ ಮಾಡೋದಿಲ್ಲ ಅಂತ. ಆದ್ರೆ ಬೇರೆ ಪ್ರದೇಶದಲ್ಲಿ ಅವ್ರು ಮೋಸಗಾರರೇ ಅಂತ ಹೇಳುವ ಫೀಲ್, ಇಲ್ಲಿ ಎಲ್ಲೂ ಕರ್ಕೊಂಡು ಹೋಗ್ತಾರೆ, ಮೋಸ ಮಾಡ್ತಾರೆ, ಬಾಡಿಗೆ ಹೆಚ್ಚು ಪಡಿತಾರೆ, ದುಬಾರಿ ಮಾಡ್ತಾರೆ. ಆ ನಂಬಿಕೆ ಹಾಳಾಗ್ತದಲ್ಲ, ಹಂಗೆ ಆಗ್ಬಾರ್ದು. ಒಂದು ಉದ್ಯಮಗಳನ್ನು ನಡೆಸುವಾಗ ನಂಬಿಕೆ ಮುಖ್ಯ ಆಗುತ್ತದೆ.
ನಂಬಿಕೆ ಉಳಿಸ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ಬೇಕಾಗುತ್ತೆ. ಏನೋ ಒಂದು ನಡೆದ ಸಣ್ಣ ಘಟನೆಯನ್ನ ಅಷ್ಟೊಂದು ದೊಡ್ಡದಾಗಿ ಮಾಡಿಕೊಂಡು ಇಡೀ ಪ್ರದೇಶದ ಬಗ್ಗೆ ತಪ್ಪಾಭಿಪ್ರಾಯ ಮೂಡಿಸುವಂತಹ ಅಗತ್ಯತೆಗಳಿಲ್ಲ. ಈಗ ಆ ಕಾಟೇಜ್ ಅನ್ನು ನಡೆಸ್ತಿರುವವರಿಗೆ ದೂರು ಕೊಟ್ಟು ಅವರ ವ್ಯವಹಾರಗಳನ್ನ ಹಾಳು ಮಾಡ್ಕೊಳ್ಳಕ್ಕೆ ಅವ್ರು ರೆಡಿ ಇರಲ್ಲ. ಹಾಗಾಗಿ ಅದು ಬಿಡ್ಬೋದು. ಆದ್ರೆ ಜನಾಂಗದ ಬಗ್ಗೆ, ಜನರ ಬಗ್ಗೆ, ಈ ಕೊಡಗಿನ ಬಗ್ಗೆ ಹೇಗಿರುವಂತ ಕೆಟ್ಟ ಅಭಿಪ್ರಾಯ ಸಾವಿರಾರು ಜನರಿಗೆ ನಮ್ಮ ಜಿಲ್ಲೆಯ ಬಗ್ಗೆ, ಇಲ್ಲಿಯ ವ್ಯವಹಾರದ ಬಗ್ಗೆ ಒಂದು ತಪ್ಪಾಭಿಪ್ರಾಯ ಮೂಡಿಸಕ್ಕೆ ಕಾರಣ ಆಯ್ತಲ್ಲ. ಅವ್ರ ಮೇಲೆ ಏನ್ ಕ್ರಮ? ಅವರು ಆ ಉದ್ಯಮ ನಡೆಸ್ತಿರೋರು ಅಲ್ಲದಿದ್ರು ಬೇರೆಯವರನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಪ್ರವಾಸೋದ್ಯಮದ ಬಗ್ಗೆ ಮಾತನಾಡಿದ್ರೆ ಕೇಸ್ ಆಗ್ತೀವಿ ಅಂತ ಹೇಳೋರು ಈಗೇನು ಮಾತಾಡ್ತಿಲ್ಲ. ಇಡೀ ನಿಮ್ಮ ಸಮೂಹಕ್ಕೆ, ನಿಮ್ಮ ವ್ಯಾಪಾರಕ್ಕೆ ಧಕ್ಕೆ ಆಗುವಂತ ಪ್ರಕ್ರಿಯೆ ನಡೀತಲ್ಲ. ಏನು ಪ್ರಕ್ರಿಯೆ ಮಾಡಿದ್ರಿ? ನಿಮ್ಮ ಮಧ್ಯಪ್ರವೇಶ ಏನಿತ್ತು? ಸಂಬಂಧನೆ ಇಲ್ಲ ರೀತಿ ಏನು ಯಾರು ಇದುವರೆಗೆ ಯಾರು ಪ್ರತಿಕ್ರಿಯೆ ನೀಡಲಿಲ್ಲ? ನೀಡ್ಬೇಕಲ್ಲ. ಈಗ ಭಜನ್ ಅವರು ಹೋಗಿ ಅಲ್ಲಿ ಹೇಗೆ ನಿಂತು ಅವರಿಗೆ ಒಂದು ಬೆನ್ನು ತಟ್ಟುವ ಅಥವಾ ಅವ್ರು ಬಿದ್ದವ್ರನ್ನ ಎತ್ತುವ ಕೆಲಸ, ಕೈ ಕೊಟ್ಟು ಎತ್ತುವ ಕೆಲಸವನ್ನ ಮಾಡಿದ್ರಲ್ಲ, ಆ ಕೆಲಸವನ್ನ ಸಂಘಟನಾತ್ಮಕವಾಗಿ ಮಾಡ್ಬೇಕಲ್ಲ. ಅಲ್ಲಿ ಹೋಗಿ ಏನು ತಿಳ್ಕೊಳ್ಬೇಕಲ್ಲ, ಏನ್ ಸಮಸ್ಯೆ ಆಯ್ತು ಅಂತ ತಿಳ್ಕೊಳ್ಬೇಕಲ್ಲ. ಒಂದ್ ಸೈಡ್ ಆಗಿರ್ಬೇಕಿಲ್ಲ. ಈಗ ಡಬಲ್ ಸೈಡ್ ಆಗಿರೋ ಚಾನ್ಸಸ್ ಇದೆ. ಅಥವಾ ಒಂದು ಸಣ್ಣ ವಿಚಾರ, ಸಣ್ಣ ಎಳೆ ಕಿಡಿ ಇಡೀ ವ್ಯಾಪಿಸಿರ್ಬಹುವಂತ ಚಾನ್ಸಸ್ ಇರುತ್ತದೆ, ಅಥವಾ ಪ್ರತಿಷ್ಠೆ ಬಂದಿರೋ ಚಾನ್ಸ್ ಇರುತ್ತೆ. ಎಲ್ಲೂ ಸಹ ಇಂಥ ವ್ಯವಹಾರಗಳನ್ನು ಮಾಡುವಾಗ ಬಹಳ ಸೂಕ್ಷ್ಮವಾಗಿ ನಡಿಬೇಕು. ನಾವು ಈ ಕ್ಷೇತ್ರದಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅವಲಂಬಿಸಿರುವಂತವರು ಸ್ಮೂತ್ ವೇಯಲ್ಲಿ ಹೋಗುವುದಕ್ಕೆ ಯೋಚನೆ ಮಾಡಬೇಕು. ಸಣ್ಣ ಪುಟ್ಟ ಘಟನೆಗಳು ಸಹಜವಾಗಿ ನಡೆದು ಹೋಗುತ್ತದೆ, ಅಚಾತುರ್ಯಗಳು ನಡೆದು ಹೋಗ್ತದೆ. ಆ ಅಚಾತುರ್ಯ ಸರಿಪಡಿಸಲಿಕ್ಕೆ ಹೇಗೆ ಮಾಡಬೇಕು ಅದನ್ನ ಮಾತುಕತೆಗಳ ಮೂಲಕ ಅಥವಾ ಒಂದು ಸೌಹಾರ್ದವಾಗಿ ಇತ್ಯರ್ಥ ಮಾಡುವಂತ ಕೆಲಸಗಳನ್ನ ನಡೆಸಬೇಕು. ಆ ಒಂದು ಕಾಟೇಜ್ ಫೇಮಸ್ ಆಗಿರ್ಬೋದು, ಅದರ ಡಿಜಿಟಲ್ ಫಾರ್ಮ್ ಅಲ್ಲಿ ನೀವು ಅದನ್ನ ರೇಟಿಂಗ್ ಅನ್ನ ಕಡಿಮೆ ಮಾಡಿರ್ಬೋದು. ಇವತ್ತಲ್ಲ ನಾಳೆ ಅಲ್ಲಿ ಸತ್ಕಾರ ಚೆನ್ನಾಗಿದ್ರೆ ರೇಟಿಂಗ್ ಮತ್ತೆ ಎದ್ದು ಬರ್ತದೆ. ಅದೇನು ದೊಡ್ಡ ವಿಚಾರಗಳಿಲ್ಲ, ಅದೇನು ದೊಡ್ಡ ವಿಚಾರ ಅಲ್ಲ. ಅದು ಅವರ ವ್ಯವಹಾರ ಚೆನ್ನಾಗಿದ್ರೆ 100% ಇರುತ್ತೆ. ಈಗ ಫೇಕ್ ಮಾಡಿ ಯಾವುದನ್ನು ಲಾಂಗ್ ಟರ್ಮ್ ತಗೊಂಡು ಹೋಗಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಸರ್ವಿಸ್ ಹೇಗಿದೆ, ಜನರಿಗೆ ಬರುವ ಪ್ರವಾಸಿಗರಿಗೆ ಏನು ಕಂಫರ್ಟ್ನೆಸ್ ಇದೆ, ಅವರಿಗೆ ಖುಷಿ ಆದ್ರೆ, ಅಲ್ಲಿ ಫುಡ್ ಖುಷಿ ಆದ್ರೆ, ವಾಸ್ತವ್ಯ ವ್ಯವಸ್ಥೆ ಖುಷಿ ಆಗಿದೆ, ಅಲ್ಲಿ ಸರ್ವಿಸ್ ಖುಷಿ ಆದ್ರೆ ಸಹಜವಾಗಿ ಬಂದೇ ಬರುತ್ತೆ. ಅದನ್ನ ಯಾರು ಹತ್ತಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ದನದ ಕೊಟ್ಟಿಗೆ ಅಂತ ರೂಮಲ್ಲಿ ಬಣ್ಣದ ಮಾತುಗಳು ಹೇಳಿ ಮಲಗಿಸಿ ಒಂದ್ಸಲ ಮಲಗಿಸ್ಬೋದು, ಎರಡನೇ ಸಲಕ್ಕೆ ಯಾರು ಬರಲ್ಲ. ಅವರು 4 ಜನಕ್ಕೆ ಬಾಯಿಗೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಒಂದು ಕೆಟ್ಟ ವಿದ್ಯಮಾನಗಳು ಅದು ಇತ್ತೀಚಿನ ವರ್ಷಗಳಲ್ಲಿ ಈ ಹಗೆತನ ಸಾಧಿಸುವ ರೀತಿಯಲ್ಲಿ ಅದೊಂದು ನಿಜವಾಗ್ಲೂ ಚಾಲಕನ ಬಗ್ಗೆನೇ ಕೋಪ ಬರುತ್ತದೆ. ಆ ಚಾಲಕ ಬಹಳ ಹಠಮಾರಿ ಇದ್ದಾನೆ, ಮತ್ತೆ ಒಂದು ವ್ಯಾಪ್ತಿ ಮೀರಿ ನಡವಳಿಕೆನ ಪ್ರದರ್ಶನ ಮಾಡೋದನ್ನ ಗಮನಿಸಬಹುದು. ಕೊಡಗಿನ ಬಗ್ಗೆ ಬೇರೆ ವಿಡಿಯೋ ಕೂಡ ಮಾಡಿದ್ದಾನೆ ಈ ಪಾರ್ಕಿಂಗ್ ಸಂಬಂಧಪಟ್ಟ ಹಾಗೆ, ಬೇರೆ ಒಂದಷ್ಟು ವಿಡಿಯೋಗಳನ್ನ ಆತನ ಅಕೌಂಟ್ ನಲ್ಲಿ ಗಮನಿಸಿದೆ. ಇನ್ನೊಂದು ನನಗೆ ಅನ್ಸೋದು, ಈ ಸಂಬಂಧವಾಗಿ ನನ್ನ ಕಾಟೇಜ್ ನ ಮಾಲೀಕರನ್ನು ಕೂಡ ಮಾತಾಡಿಸಿದೆ. ಆಗ ಅವರು ಹೇಳಿದ್ರು 3 ದಿನದಿಂದ ಗೆಸ್ಟ್ ಇದ್ದಾರೆ, ಗೆಸ್ಟ್ ಇಂದ ನನಗೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ಈತನಿಂದ ನಮ್ಮ ಸ್ಟಾಫ್ ಜೊತೆಗೆ ಮಿಸ್ಬಿಹೇವ್ ಮಾಡ್ತಾ ಇದ್ದ, 3 ದಿನದಿಂದ ನೋಡ್ತಾ ಇದ್ವಿ, ಕೊನೆ ಬಾರಿಗೆ ಬಂದು ಈ ರೀತಿ ಆರ್ನ್ ಮಾಡ್ತಾ ಇದ್ದ, ನಾನೇ ಹೋಗಿ ಕೇಳೋಣ ಅಂತ ಅವ್ರು ಹೋಗಿದ್ದಾರಂತೆ. ಇವರೇನೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಾನು ಆ ವಿಡಿಯೋ ನೋಡಿದೆ, ಆತ ಮಾತಾಡಿದಂತ ವಿಡಿಯೋ. ಅಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ 3 ದಿನದಿಂದ ನೀನು ನೋಡ್ತಾ ಇದ್ದೀನಿ ಅಂತ. ಅಲ್ಲಿಗೆ ಅವ್ರದ್ದು ಕ್ಲಿಯರ್ ಆಯ್ತು, 3 ದಿನದಿಂದ ಏನೋ ಸಮಸ್ಯೆ ಆಗ್ತಾ ಇದೆ ಆತನಿಂದ ಅನ್ನೋದು ಸ್ಪಷ್ಟವಾಗಿರುತ್ತೆ. ಅದಕ್ಕೆ ಬೇರೆ ಯಾವುದೇ ಸೈನ್ಸ್ ಬೇಕಾಗಿಲ್ಲ. ಹಾಗಾಗಿ ಮೂಲ ಕಾರಣ ಇದ್ದುಕೊಂಡು ಪುನಃ ಆತ ಈ ರೀತಿ ಮಾಡ್ತಿರೋದು, ಈ ಕೆಲವರಿಗೆ ಸೋಷಿಯಲ್ ಮೀಡಿಯಾ ವೈರಲ್ ಮಾಡ್ಕೊಳ್ಳುವಂತ ಒಂದು ಅದೇ ಹುಚ್ಚು ಅಂತ ಹೇಳ್ಬೇಕು, ಅದು ಏನಂತ ಗೊತ್ತಾಗೋದಿಲ್ಲ. ಜೊತೆಗೆ ಇಂಟೆನ್ಷನ್ ಒಂದು ಕ್ಲಿಯರ್ ಆಗಿದೆ, ಅವ್ರದ್ದು ರೇಟಿಂಗ್ ಡೌನ್ ಮಾಡಿಸ್ಬೇಕು. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಅಲ್ಲಿ ಕಮೆಂಟ್ ನಲ್ಲಿ ಒಂದಷ್ಟು ಜನ ಮೆನ್ಷನ್ ಮಾಡ್ಕೊಳ್ತಾರೆ, ಒಂದು ಟೀಮ್ ರೀತಿ ವರ್ಕ್ ಮಾಡ್ಕೊಂಡು ಮಾಡಿದ್ದಾರೆ. ಇದನ್ನೆಲ್ಲ ಒಟ್ಟಾರೆಗೆ ಒಂದು ಸಮೂಹವಾಗಿ ಗಮನಿಸ್ಕೊಂಡಾದಾಗ ಇಲ್ಲಿಗೆ ಬಿಡುವಂತ ವಿಚಾರ ಅಲ್ಲ. ಇವತ್ತು ಏನು ಮಾಡಿದ್ರೆ ಇನ್ನು ಮುಂದೆ ಯಾವ್ದೋ ಒಂದು ಕಾಟೇಜ್ಗೆ ಹೋಗಿ ಮಾಡ್ತಾನೆ. ಆ ನಿಟ್ಟಿನಲ್ಲಿ ಸಂಘಟನಾತ್ಮಕವಾಗಿ ಜೊತೆಗೆ ಆ ಫೀಲ್ಡ್ ನಲ್ಲಿ ಇರುವಂತವ್ರು ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡ್ರೆ ಮುಂದಕ್ಕೆ ಪಾಠ ಆಗ್ಬೋದು. ಅಲ್ಲ, ಈ ಪ್ರವಾಸೋದ್ಯಮನೇ ಮಾಫಿಯಾವಾಗಿ ಬದಲಾವಣೆ ಆಗಿರೋ ಕಾರಣಕ್ಕಾಗಿ ಇದಾಗಿರೋದು. ಯಾಕಂದ್ರೆ ಪರಸ್ಪರ ಒಳ್ಳೆಯ ಕಾರಣಕ್ಕಾಗಿ ಅವಲಂಬಿತರಾಗಿರ್ಬೇಕು. ಈಗ ವೆಹಿಕಲ್ ಅವರು ಜನ ಕರ್ಕೊಂಡು ಬರ್ತಾರೆ, ಪ್ರವಾಸೋದ್ಯಮದಿಂದ ಪ್ರವಾಸಿಗರು ಬರ್ತಾರೆ, ಅದಕ್ಕೆ ಹೋಟೆಲ್ ಉದ್ಯಮಗಳಿಗೆ ಲಾಭ ಆಗುತ್ತೆ, ಸ್ಪೈಸಸ್ ಗಳಿಗೆ ಲಾಭ ಆಗುತ್ತೆ, ಇನ್ನೇನೋ ಅಂಗಡಿ ಮುಂಗಟ್ಟುಗಳಿಗೆ ಲಾಭ ಆಗುತ್ತೆ, ನಾನ್ ವೆಜ್ ಬಳಕೆ ಜಾಸ್ತಿ ಆಗುತ್ತೆ, ಈ ಮದ್ಯ ಮಾರಾಟ ಜಾಸ್ತಿ ಆಗುತ್ತೆ. ಪ್ರತ್ಯಕ್ಷ ಪರೋಕ್ಷವಾಗಿ ತುಂಬಾ ಜನ ಇದರಲ್ಲಿ ಸೈಕಲ್ ರೀತಿ ಹೌದು, ಎಲ್ಲ ಅವಲಂಬಿಸಿರ್ತಾರೆ. ಈಗ ನಾನು ಇತ್ತೀಚೆಗೆ ಚಿಕ್ಕಮಗಳೂರಿಗೆ ಹೋಗಿದ್ದಾಗ ಅಲ್ಲಿ ಜಿಲ್ಲಾಧಿಕಾರಿ ಒಟ್ಟಿಗೆ ಮಾತನಾಡ್ತಿದ್ದಾಗ ಅವರು ಜಿಲ್ಲಾಧಿಕಾರಿ ಹೇಳಿದ್ರು, ಒಂದು ಲೆಕ್ಕಾಚಾರ ಹೇಳಿದ್ರು, 1 ವಾರಕ್ಕೆ 2 ಕೋಟಿಯಷ್ಟು ಟರ್ನ್ ಓವರ್ ಆಗುತ್ತೆ ಪ್ರವಾಸಿಗರಿಂದನೇ ಅಂತ. ಒಂದು ವಾರಕ್ಕೆ ಬರುವ ವೀಕೆಂಡ್ ಅಲ್ಲಿ ಬರುವ ಪ್ರವಾಸಿಗರಿಂದನೇ 2 ಕೋಟಿ ರೂಪಾಯಿಯಷ್ಟು ಹಣ ಬರುತ್ತೆ. ಈ 2 ಕೋಟಿ ರೂಪಾಯಿ ಎಲ್ಲೆಲ್ಲ ಬಳಕೆ ಆಗುತ್ತೆ? ಈ ಕ್ಷೇತ್ರದಲ್ಲಿ ಇರುವಂತ ಬೇರೆ ಬೇರೆಯವರಿಗೆ ಅದು ಬಳಕೆ ಆಗುತ್ತೆ. ಈಗ ಹೋಮ್ ಸ್ಟೇನೋ ರೆಸಾರ್ಟ್ ಅವರಿಗೆ ದುಡ್ಡು ಕೊಟ್ರೆ ಅವರಿಗೆ ಬರುವ ಗೆಸ್ಟ್ ಗಳಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋದಕ್ಕೆ, ಬೇರೆ ಬೇರೆ ವಿಚಾರಗಳಿಗೆ ಎಲ್ಲೂ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಮತ್ತೆ ಎಲ್ಲರೂ ಬಹುತೇಕ ಜಿಲ್ಲೆಯ ಎಲ್ಲರೂ ಅದಕ್ಕೆ ಚಾಲು ಆಗ್ತಾರೆ. ಒಂದು ಪರೋಕ್ಷವಾಗಿರೋದೇ ಹೆಚ್ಚಿರ್ತದೆ, ಗೊತ್ತಾಗೋಲ್ಲ, ನೇರವಾಗಿ ಪ್ರವಾಸೋದ್ಯಮ ಅಂತ ಅನ್ಸೋಲ್ಲ. ಅದು ಉದ್ಯಮ ಒಂದು ಚಾಲು ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಮ್ಮ ಕೊಡಗಿನಲ್ಲೂ ಇವತ್ತು ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳು, ಬದುಕಿನ ಬೇರೆ ಬೇರೆ ಅವಲಂಬಿತರಿಗೆ, ಪ್ರವಾಸೋದ್ಯಮ ಅವಲಂಬಿತರಿಗೆ ಇದೊಂದು ಬದುಕೆ. ಆದ್ರೆ ಹಂಗೆ ಹೇಳ್ತಾ ವ್ಯವಸ್ಥೆಗೆ ಧಕ್ಕೆ ಆಗೋ ರೀತಿಯಲ್ಲಿ ನಡ್ತಾ ಇದೆಯಲ್ಲ, ಅದು ಸರಿಪಡಿಸಲೇಬೇಕು. ಇದು ಆಗ್ತಿಲ್ಲ. ನೀವು ಎಲ್ಲಿವರೆಗೆ ಅದನ್ನು ಸರಿಪಡಿಸೋಣ, ನಾವು ಅಲ್ಲಿವರೆಗೂ ಮಾತಾಡ್ಬೇಕಾಗ್ತದೆ. ಇವತ್ತು 1-2 ಧ್ವನಿ ಇರ್ಬೋದು, ಅದು 100% ಇವತ್ತಲ್ಲ ನಾಳೆ ಜಾಸ್ತಿ ಆಗ್ಬೇಕಾಗುತ್ತೆ. ಇದು ವ್ಯವಸ್ಥಿತವಾಗಿ ಆಗುವವರೆಗೆ ಇದು ನಡಿಬೇಕಾಗ್ತದೆ.
ಆದ್ರೆ ಏನಾಗುತ್ತೆ, ಈ ವ್ಯವಸ್ಥೆಯನ್ನ ಕೆಲವು ಕಪಿಮುಷ್ಟಿಗಳು ನಿಯಂತ್ರಣ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನೋ ಬಹಳ ಶ್ರೇಷ್ಠವಾಗಿ ನಡೀತಾ ಇದೆ, ಇದಕ್ಕಿಂತ ಒಳ್ಳೆ ವ್ಯವಸ್ಥಿತವಾಗಿ ನಡೆಯುವುದು ಯಾವುದೂ ಇಲ್ಲ ಅಂತ ಹೇಳುವಂತ ಒಂದು ಭ್ರಮೆ ಸೃಷ್ಟಿಸುವಂತ ವಲಯ ಇದೆಯಲ್ಲ, ಈ ವಲಯ ಒಂದಿನ ಟುಸ್ ಆಗ್ಬೇಕಾಗುತ್ತೆ. ಆ ವಲಯ ಟುಸ್ ಆದ ನಂತರ ಪ್ರಾಕ್ಟಿಕಲಿಗೆ ಯಾವಾಗ ಹೋಗ್ತದೆ ಆವಾಗ ಬರುತ್ತೆ. ಕೆಲವರು ಇವತ್ತು ಪ್ರವಾಸೋದ್ಯಮ ನಡೆಸ್ತಿರೋ ಸ್ಥಳೀಯರು ಹೇಳ್ತಾರೆ, ಈ ಹೊರಗಿನಿಂದ ಅವ್ರು ಬಂದಿರೋದ್ರಿಂದ ಇದು ಹಾಳಾಗ್ತಿದೆ, ಅವರಿಗೆ ಇಲ್ಲಿ ನೆಲ ಜಲ ಜನ ಸಂಸ್ಕೃತಿ ಬಗ್ಗೆ ಯಾವುದೇ ಪ್ರೀತಿ ವಿಶ್ವಾಸ ವ್ಯಾಮೋಹ ಏನೂ ಇಲ್ಲ, ಅವರಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಹಾಗಾಗಿ ಅವರಿಗೆ ವ್ಯಾಪಾರ ವ್ಯವಹಾರಗಳು ಅಷ್ಟೇ ಮಾತ್ರ ಸಾಧ್ಯ, ಅವರಿಗೆ ಇಷ್ಟ, ಅವ್ರಿಗೆ ಹಣ ಬರ್ಬೇಕಷ್ಟೇ, ವ್ಯಾಪಾರ ಆಗ್ಬೇಕಷ್ಟೇ, ವ್ಯವಹಾರ ಆಗ್ಬೇಕಷ್ಟೇ, ಇಲ್ಲೇ ಜನರ ಬಗ್ಗೆ ಯಾವ ಕಾಳಜಿ ಇಲ್ಲ, ಹಾಗಾಗಿ ಇದು ಹಾಳಾಗ್ತಿದೆ. ನಾವು ಸ್ಥಳೀಯರೇ ಮಾಡಕ್ಕೆ ಸಾಧ್ಯ ಆಗಲ್ವಾ ಅಂತ ಹೇಳೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಮೇಲೆ ಸಣ್ಣ ಧ್ವನಿಯಲ್ಲಿ ಕೇಳ್ತಿದ್ದಾರೆ, ಇದು ನಾವೇ ಮಾಡಕ್ ಸಾಧ್ಯ ಆಗಲ್ವಾ, ಇದಕ್ಕೆ ಹಿಂಗಾದ್ರೆ ನಮಗೂ ಲಾಭ ಆಗುತ್ತೆ, ನಮ್ಮ ಬದುಕು ಹಸನಾಗುತ್ತೆ, ಇದಕ್ಕೆ ಕಪ್ಪು ಚುಕ್ಕೆಗಳಿಂದ ಕಳಚೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಇದರ ಧ್ವನಿ ಹೆಚ್ಚಾಗ್ತಾ ಹೋಗ್ಬೇಕಾದ್ರೆ. ಹಾಗೆ ಹೊರಗಿನಿಂದ ಬಂದವರು ಹೇಗೆ ಬರ್ತಿದ್ದಾರೆ, ಯಾಕೆ ಬರ್ತಿದ್ದಾರೆ, ಏನು ಅಂತ ಹೇಳೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇದು ಆಡಳಿತ ವ್ಯವಸ್ಥೆನೂ ಸಹ ನಿಯಂತ್ರಣ ಮಾಡಬೇಕು. ಪ್ರವಾಸೋದ್ಯಮವನ್ನ ಇಲ್ಲಿ ಹೋಮ್ ಸ್ಟೇಗಳಾಗ್ಲಿ, ಹೋಟೆಲ್ ಆಗ್ಲಿ, ರೆಸಾರ್ಟ್ ಆಗ್ಲಿ ಯಾವ ನಿಯಂತ್ರಣದಲ್ಲೂ ಇಲ್ಲ. ಹಣ ಒಂದೇ ಇಲ್ಲಿ ವ್ಯವಹಾರ ನಡೀತಾ ಇದೆ. ಹಣ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ, ಹಣ ಹಾಕೋದು, ಹಣ ತೆಗೆಯೋದು, ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡೋದು ಅಂತ ಹೇಳುವಂತ ವ್ಯವಸ್ಥೆಗೆ ಹೋಗಿರುವಂತ ನಾವು ಗಮನಿಸಬಹುದು. ಅದಕ್ಕಾಗಿ ಹದ್ದು ಮೀರಿ ವರ್ತಿಸುವಂತ ಕೆಲಸಗಳು ಇವತ್ತು ನಡೀತಿರುವಂತ. ಇವತ್ತು ಇಡೀ ಜಿಲ್ಲೆಯ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಮೂಡಿಸುವಂತ ಮಾಡಿದ ಚಾಲಕನನ್ನ ಹಾಗೆ ಬಿಡುದು, ಆ ಕಾಟೇಜ್ ಅವ್ರು ಬಿಡ್ಬೋದು. ನಾವು ಒಂದು ಜನ ಪಾಠ ಕಲಿಸ್ಬೇಕಂತ ಕೆಲಸ ಮಾಡ್ಬೇಕಿದೆ. ನಾವು ಅಷ್ಟೇನಾ ಅವ್ರು ಹೇಳುವಾಗಿನ ಕೊಡಗಿನ ಜನರ ನಮ್ಮ ಕೊಡುಗೆ, ತ್ಯಾಗ, ಬಲಿದಾನ ಆ ಬಗ್ಗೆ ಅರಿವಿದೆಯಾ ಏನಾದ್ರು? ನಮ್ಮ ಬಗ್ಗಿರುವ ನಮ್ಮ ಜನರ ಬಗ್ಗೆ ಇರುವಂತ ಅರಿವೇನಾದ್ರು ಇದ್ದು ಹೀಗೆ ಮಾತಾಡ್ತಾರೆ? ಏನು ಗೊತ್ತಾಗಿದೆ ಅವರಿಗೆ? ನೀವು ಕಮಿಷನ್ ವ್ಯವಹಾರ ಮಾಡುವ, ಬಾಡಿಗೆ ಮಾಡಿಕೊಂಡು ಬದುಕಿ ಇವರನ್ನ ಪ್ರವಾಸಿಗರನ್ನ ಸುಲಿಗೆ ಮಾಡಿಕೊಂಡು ಪ್ರವಾಸಿಗರಿಗೆ ಹೆಲ್ಪ್ ಮಾಡೋರನ್ನ ಎಲ್ಲರಿಂದ ಕಮಿಷನ್ ತೆಗೆದುಕೊಂಡು ನನ್ನ ಪ್ರಕಾರ ಏನಾಗುತ್ತೆ ಗೊತ್ತಾ, ಈ ಕಾಟೇಜಿಂದ ಕಮಿಷನ್ ಸಿಕ್ಕಿರ್ಲಿಕ್ಕಿಲ್ಲ, ಡೈರೆಕ್ಟ್ ಬುಕಿಂಗ್ ಆಗಿರ್ಬೋದು, ಪ್ರವಾಸಿಗರು ನೇರವಾಗಿ ಅವರಿಗೆ ಬಾಡಿಗೆ ಏನಿದೆ ಅಷ್ಟೇ ಕೊಟ್ಟಿರ್ತಾರೆ, ಆನ್ಲೈನ್ ಗೆಸ್ಟ್ ಅಂತ ಅವ್ರಿಗೆ. ಅದಕ್ಕೆ ಸಮಸ್ಯೆ. ಯಾಕೆಂದ್ರೆ ಇವನಿಗೆ ಕಮಿಷನ್ ಬರಲ್ಲ, ಇಲ್ಲಿ ಕಾಟೇಜ್ ಇಂದ ಕಮಿಷನ್ ಬರಲ್ಲ. ಅದೇ ಕಾಟೇಜ್ ಇಂದ ಕಮಿಷನ್ ಬರೋದ್ರೆ ಈ ತಗದೆ ತೆಗೆಯೋದಿಲ್ಲ. ವೆಹಿಕಲ್ ಪಾರ್ಕಿಂಗ್ ಒಳಗೆ ಮಾಡ್ಬೇಕು ಅಂತ ಹಠ ತೆಗೆದಿದ್ರೆ ಅವ್ರು ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಇರ್ಬೋದಲ್ಲ, ಇಂತಲೇ ಮಾಡ್ಬೇಕು, ಹಿಂಗೇನೆ ಮಾಡ್ಬೇಕಂತ ಏನು ಡಿಮಾಂಡ್ ಮಾಡಕ್ಕೆ ಇಲ್ಲಿ ಕಮಿಷನ್ ಸಿಗೋದಕ್ಕಾಗಿ ಇಷ್ಟು ಕೋಪ? ಯಾಕಂದ್ರೆ ಒಂದಿಷ್ಟು ಹಣ ಕೊಡ್ಲಿ ಅಂತ ಹೇಳುವ ಫೀಲ್ ಇರ್ತದೆ. ಇಲ್ಲಿ ಪತ್ರೊಡಿ ಹಣನೇ. ಈಗ ಯಾಕೆ ಈ ಗಾಡಿ ಬರೋ ಬಾಡಿಗೆ ಇರ್ತದೆ, ಅವ್ರ ಬಾಡಿಗೆ ಡ್ರೈವರೋ ಓನರೋ ಏನು, ಅವ್ರಿಗೆ ಏನ್ ಸಿಗುತ್ತೆ ಅದರ ವ್ಯಾಪ್ತಿ ಮೀರಿ ಅದಕ್ಕೆ ನಂತರ ಹೊರತಾದು ಅದೇ ಬರ್ಬೇಕು ಅಂತ ಹೇಳಿ ಬಯಸೋದಕ್ಕಾಗಿತ್ತಲ್ವಾ ಹಿಂಗೆ ಆಗೋದು? ಇದನ್ನ ಯಾರು ಮಾಡಿದ್ವಿ? ವ್ಯವಸ್ಥೆ ನಿಯಂತ್ರಣ ಮಾಡ್ಬೇಕಲ್ವಾ? ಇದು ಹೀಗೆ ಅಂತಿದ್ರೆ ಹೋಗುತ್ತೆ. ನಿಮಗೆ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವ ದಾರಿಗಳು ತೆರೆದಾಗ ಎಲ್ಲರೂ ಅದನ್ನ ಮಾಡಕ್ ಹೊರಡ್ತಾರೆ. ಬೇಡ ಅಂತ ಹೇಳೋದ, ಸುಮ್ಮನೆ ಸಿಕ್ತೆ ಅಂತ ಹೇಳಿದ್ರೆ ನನಗೂ ಇರ್ಲಿ, ನನ್ನ ಮನೆಯವ್ರಿಗೂ ಒಂದು ಇರ್ಲಿ ಅಂತ ಹೇಳ್ತಾರಲ್ಲ. ಅದು ಬಂದಾಗ ಏನಾಗುತ್ತೆ, ಸ್ವೇಚ್ಛಾಚಾರ ಆಗುತ್ತೆ. ನಿಮಗೆ ದುಡಿದು ಒಂದು 100 ರೂಪಾಯಿ ಸಿಕ್ಕಿದ್ರೆ ಅದರ ಬಳಕೆ ಬಗ್ಗೆ ತುಂಬಾ ನೀವು ಶ್ರಮ ಪಟ್ಟು ಮಾಡ್ತೀರಿ, ಅಂದ್ರೆ ತುಂಬಾ ಯೋಚನೆ ಮಾಡ್ತೀರಿ. 1 ರೂಪಾಯಿ ಕೊಡ್ಬೇಕಾದ್ರೆ ಯೋಚನೆ ಮಾಡ್ತೀರಿ. ಅದೇ 1000 ರೂಪಾಯಿ ನಿಮಗೆ ನಿರೀಕ್ಷೆ ಮಾಡದೆ ಬಂದ್ರೆ ಅದು ಇನ್ನೇನೋ ಒಳ್ಳೆ ರೀತಿಯಲ್ಲಿ ಬಳಕೆ ಆಗಲ್ಲ. ಅದಕ್ಕೆ ಖರ್ಚು ಮಾಡೋಕೆ ಅದು ಒಳ್ಳೆ ರೀತಿಗೆ ಇರೋದು, ಅದು ಕೆಟ್ಟ ರೀತಿಗೆ ಹೋಗ್ತದೆ. ಕೆಟ್ಟ ರೀತಿ ಮಾಡ್ಬೇಕು ಅಂತಲ್ಲ, ಸಹಜವಾಗಿ ಬಂದಿರುತ್ತೆ. ನಿಮ್ಗೆ ಅದರಲ್ಲಿ ಜವಾಬ್ದಾರಿಯೋ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಅದರಲ್ಲಿ. ಹಾಗೆ ಆಗ್ತಿರೋದು ಇದು. ಇಲ್ಲಿ ಏನಾಗುತ್ತೆ, ನನಗೆ ಕಮಿಷನ್ ಸಿಕ್ಕಿಲ್ಲ, ಅದಕ್ಕಾಗಿ ಆ ಕಾಟೇಜ್ ಅವ್ರ ಮೇಲೆ ಸಹಜವಾಗಿ ಕೋಪ ಇರುತ್ತೆ. ಅದಕ್ಕೆ ನನಗೆ ಕಮಿಷನ್ ಕೊಟ್ಟಿಲ್ಲ ಅಂತ ಹೇಳಕ್ಕಾಗಲ್ಲ. ನಿಮಗೆ ಪ್ರಾಕ್ಟಿಕಲ್ ಆಗಿ ನನಗೆ ಕಮಿಷನ್ ಕೊಟ್ಟಿಲ್ಲ ಈ ಕಾಟೇಜ್ ಅವರು ಆನ್ಲೈನ್ ಬಂದಿದ್ದಾರೆ ಅಂತ ಹೇಳಕ್ ಸಾಧ್ಯ ಆಗೋಲ್ಲ. ಅದೇ ಸಮಸ್ಯೆ ಆಗಿರುವಂತದ್ದು. ನಿಜವಾಗ್ಲೂ ಏನು ಅಭಿಪ್ರಾಯ ಇದೆ ಅವರದ್ದು ಕ್ಷಮೆ ಕೇಳಿಸುವಂತ ವ್ಯವಸ್ಥೆ ಆಗ್ಬೇಕು, ಅಥವಾ ಕಾನೂನು ಕ್ರಮ ಆಗ್ಬೇಕು. ಅದರೊಂದಿಗೆ ಅವ್ರು ಮಾತ್ರ ಅಲ್ಲ, ಈ ಜಿಲ್ಲೆಯ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಏನೂ ಗೊತ್ತಿಲ್ಲದೆ, ಅಥವಾ ಹಿಂಗೆ ಇವರು ತಪ್ಪ ಅಭಿಪ್ರಾಯವನ್ನ ಮೂಡಿಸುವ ಕೆಲಸಗಳನ್ನ ಮಾಡ್ತಾ ಹೋದ್ರು, ನಿರಂತರವಾಗಿ ಮಾಡಿ ಅದರ ರೇಟಿಂಗ್ ಇಳಿಸ್ತಾರೆ. ಏನು ಏನ್ ನಿಯಂತ್ರಣ ಮಾಡ್ತೀರಿ? ಏನ್ ಸಂದೇಶವನ್ನು ಕೊಡ್ತೀರಿ? ಜನ ಕೂಡ ಬ್ಲೈಂಡ್ ಆಗಿ ಯೋಚನೆ ಮಾಡ್ತಾರಲ್ಲ, ಒಂದು ವಾಸ್ತವತೆಯನ್ನ ಗಮನಿಸೋದಿಲ್ಲ, ಕೇವಲ ಒಂದು ಇಮೋಷನಲ್ ಯೋಚನೆ ಮಾಡೋದು, ಅಥವಾ ನಮ್ದೇ ಒಂದು ಡ್ರೈವರ್ ಸರ್ಕಲ್, ನಾವು ಅವ್ರಿಗೆ ಬೆಂಬಲವಾಗಿ ನಿಲ್ತೇವೆ ಅಂತ ಹೇಳೋದು, ಅಲ್ಲಿ ಅಸಲಿ ವಿಚಾರವನ್ನೇ ಮರ್ತು ಬಿಡ್ತಾರಲ್ಲ. ಅಲ್ಲ, ಅವರದನ್ನ ಯೋಚನೆ ಮಾಡ್ಬೇಕು ಅಂತ. ಈಗ ಈ ಕಾಟೇಜ್, ರೆಸಾರ್ಟ್, ಹೋಮ್ ಸ್ಟೇ ಇವರೆಲ್ಲ ಮಾಡ್ತಿರೋದನ್ನೇ ನಿಮ್ಮ ವ್ಯವಹಾರಗಳು ನಡೀತಿರೋದು. ಈಗ ಒಬ್ಬರು ನೋಡಿ ಹೇಳಿದ್ರು, ಭಜನಿಗೆ ಟ್ಯಾಗ್ ಮಾಡಿ ಹೇಳಿದ್ರು, ನಾನು KA12 ಗಾಡಿ ಇದೆ, ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಇದೆ, KA12 ಹೋದಾಗ ಏನೂ ಆಗೋದಿಲ್ಲ. ನೀನ್ ಯಾಕೆ KA12 ಗಾಡಿ ತಗೊಂಡೆ? ಯಾಕೆಂದ್ರೆ ಇಲ್ಲಿ ವ್ಯವಹಾರ ಆಗುತ್ತೆ, ಇಲ್ಲಿ ಬರುವ ಪ್ರವಾಸಿ ಕಳಿಸೋದಕ್ಕಲ್ವೇ? ನೀವು ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಇದೆ ಅಂತೆ, ಇಲ್ಲಿಯೂ ಗಾಡಿ ಇದೆ ಅಂತೆ, ಬೆಂಗಳೂರಲ್ಲಿ ಹಿಂಗೆ ಸಮಸ್ಯೆ ಇಲ್ಲ ಅಂತೆ. ಇನ್ನೇನು ಇಲ್ಲಿ ಬರ್ತಿರೋ ಪ್ರವಾಸಿಗರು ಬರ್ತಿರೋದನ್ನೇ ನಿಮ್ಗೆ ಬಾಡಿಗೆ ಸಿಕ್ತಿರೋದು. ಏನ್ ದೊಡ್ಡ ವಿಚಾರ ತರ ಮಾತಾಡ್ಬಿಟ್ರೆ ಸಾಕಾಗ್ತದ? ಹೆಂಗೆ ಬೇಕಾದ್ರೆ ಮಾತಾಡೋದು, ಬಾಯಿಗೆ ಬಂದಾಗೆ ಮಾತಾಡಿ ಎಲ್ಲವನ್ನ ಸಾಧಿಸ್ಬಿಡ್ಬೋದು ಅಂತನಾ? ನಿಮಗೆ ಕಾಣ್ಬೇಕಲ್ಲ, ನಿಮ್ಮ ಬೆನ್ನು ಕಾಣ್ತಿಲ್ಲಲ್ಲ ನಿಮಗೆ. ಆ ಚಾಲಕನಿಗೆ ಬುದ್ಧಿ ಹೇಳ್ಬೇಕಿತ್ತು. ನೀವೆಲ್ಲ ಚಾಲಕರು ಹಾಕಿ ಏನ್ ಸಾಧಿಸಿದೆ ಅದರಲ್ಲಿ? ಅದೇ ತರದ ಭಾವನೆಯನ್ನು ಎಲ್ಲರೂ ಈ ಪ್ರವಾಸೋದ್ಯಮದಲ್ಲಿರುವ ಎಲ್ಲರೂ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ ಕಥೆ ಏನಾಗ್ತದೆ? ಒಂದ್ಸಲ ಯೋಚನೆ ಮಾಡ್ಬೇಕಲ್ಲ. ಅದು ಬುದ್ಧಿ ಹೇಳ್ಬೇಕಲ್ಲ. ಯಾರೋ ಏನೋ ಆ ಕ್ಷಣದ ಕೋಪಕ್ಕಾಗಿಯೋ, ಆ ಕ್ಷಣದಲ್ಲಿ ನನಗೆ ಲಾಭ ಆಗ್ಲಿಲ್ಲ ಅಂತ ಕಾರಣ ಹೋಗುತ್ತೆ, ಏನೋ ಮಾಡಿರ್ತಾರೆ. ಆ ಚಾಲಕನು ಮಾಡಿರ್ತಾರೆ ಇಟ್ಕೊಳ್ಳಿ, ಚಾಲಕನಿಗೆ ಕರೆದು ಹೇಳ್ಬೇಕಿತ್ತಲ್ಲ. ಹಿಂದೆ ಯಾರೋ ಕೇಳಿದ್ರು, ನಾನು ನೋಡ್ದೆ ಅದ್ರ ಕಾರ್ಯಕ್ರಮದಲ್ಲಿ, ಹಿಂದೆ ಒಬ್ಬ ಹೀಗೆ ಮಾಡಿ ಅವರ ಸಂಸ್ಥೆಯ ಮಾಲೀಕರಿಗೆ ಹೇಳಿದ ನಂತರ ಅವ್ರು ಡಿಲೀಟ್ ಮಾಡಿದ್ರು ಅಂತ. ಹಾಗೆ ಹೋದ್ರೆ ಎಲ್ಲರೂ
ಈ ನಿಮ್ಮ ಚಾಲಕರಿಗೆ ತೊಂದರೆ ಆಗಿದೆ ಅಂತ ಗಾಡಿ ಮಾಲೀಕರಿಗೆ, ಕಂಪನಿಗಳಿಗೆ ಎಲ್ಲರಿಗೂ ಫೋನ್ ಮಾಡಿ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಹೋದ್ರೆ, ನೀವು ನನ್ನ ಬದುಕು ಬೀದಿಗೆ ಬಿತ್ತು, ಚಾಲನೆ ವೃತ್ತಿಯಿಂದ ನನ್ನ ಬದುಕು ಸಾಕ್ತಿದ್ರೆ, ನನ್ನ ಸಂಸಾರ ಸಾಕ್ತಿದ್ರೆ ಅಂತ ಹೇಳುವವರಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ಒಳ್ಳೆ ಚಾಲಕರಿಗೆ, ಒಳ್ಳೆ ರೀತಿ ನಡ್ಕೊಂಡು ಹೋಗುವವರಿಗೆ ಇದು ಕೆಟ್ಟ ರೀತಿಯಲ್ಲಿ ಆಗುತ್ತೆ, ಅವ್ರು ತೊಂದರೆ ಆಗುತ್ತೆ, ಅನಗತ್ಯವಾದ ತೊಂದರೆ ಆಗುತ್ತೆ. ಯಾವುದೇ ವ್ಯವಹಾರವನ್ನ ಕ್ರಮಬದ್ಧವಾಗಿ ನಡೆಸ್ತಾ ಹೋದ್ರೆ ಯಾವ ಸಮಸ್ಯೆಗಳು ಇರೋದಿಲ್ಲ. ನೀವು ಬೇರೆ ರೀತಿಯನ್ನ ಒಂದು ಒಂದು ನಿಯಮಬದ್ಧವನ್ನ ಬಿಟ್ಟು ಹೋದಾಗ ನಿಮ್ ಭವಿಷ್ಯದಲ್ಲಿ ಎಲ್ಲದಕ್ಕೂ ತೊಂದರೆನೇ ಅದು. ಅದೇನು ಒಳ್ಳೇದ ಅಂತ 100% ಆಗೋಲ್ಲ. ಇವನ್ ನಮ್ಮ ಸಂಘಟನೆ ಈ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇರುವಂತಹ ಸಂಘಟನೆ ಆಗಿರ್ಲಿ, ಆಡಳಿತ ವ್ಯವಸ್ಥೆ ಇರಲಿ, ಯಾರು ಸಹ ಇದನ್ನೊಂದು ವ್ಯವಸ್ಥಿತಕ್ಕೆ ತೆಗೆದುಕೊಂಡು ಹೋಗುವ ಗೋಜಿಗೆ ಹೋಗ್ತಾ ಇಲ್ಲ. ಒಂದು ಸಣ್ಣ ಪ್ರಮಾಣದ ಒಂದಿಷ್ಟು ಅಲ್ಲೊಬ್ರು ಇಲ್ಲೊಬ್ರು ಹೌದು ಹೀಗೆ ಯೋಚನೆ ಮಾಡಿದೆ. ತುಂಬಾ ಜನ ನಾನು ನೋಡಿದ್ದೀನಿ, ಕೆಲವು ನಮ್ಮ ಸ್ನೇಹಿತರು ಸಹ ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವ್ರು ಕೆಲವು ನನಗೆ ಗೊತ್ತಿರುವ ಸ್ನೇಹಿತರು ಒಬ್ಬರು ಪ್ರತಿನಿತ್ಯ ಪ್ರವಾಸಿಗರಿಗೆ ಕೊಡಗಿನ ಮಹತ್ವದ ಬಗ್ಗೆ ಹೇಳ್ತಾರೆ. ಇಲ್ಲಿಯ ಸಾಂಸ್ಕೃತಿಕ, ಇಲ್ಲಿಯ ಜನಜೀವನ, ಇಲ್ಲಿ ಅರಣ್ಯ, ಇಲ್ಲಿ ವನ್ಯ ಸಂಪತ್ತು, ಮತ್ತೆ ಧಾರ್ಮಿಕ ಕ್ಷೇತ್ರಗಳು, ಇದೆಲ್ಲವೂ ಮಾಹಿತಿ ಹೇಳ್ತಾರೆ. ಈಗ ತಲಕಾವೇರಿಗೆ ಹೋದಾಗ ಬಾಗಟೇಶ್ವರ ಟೆಂಪಲ್ಗೆ ಹೋಗ್ಬೇಕಾದ್ರೆ, ಇಗುತ್ತಪ್ಪ ಟೆಂಪಲ್ಗೆ ಹೋದ್ರೆ ಅಲ್ಲಿ ಧಾರ್ಮಿಕ ಕ್ಷೇತ್ರ, ಅಲ್ಲಿ ಹೇಗಿರ್ಬೇಕು, ಅಲ್ಲಿ ಕ್ರಮಗಳೇನು ಹೀಗೆ ಹೇಳ್ತಾರೆ. ಇನ್ನೊಂದು ಪ್ರದೇಶಕ್ಕೆ ಹೋದಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ, ಪ್ಲಾಸ್ಟಿಕ್ ಅನ್ನ ಬಿಸಾಕ್ಬೇಡಿ, ಪ್ಲಾಸ್ಟಿಕ್ ಅನ್ನ ನೀವು ನಿಮ್ಮ ಬೊಟ್ಟಿಯಲ್ಲಿ ಹಾಕೊಳ್ಳಿ, ಬಂದು ವಾಪಸ್ ಇಲ್ಲೇ ಡಸ್ಟ್ಬಿನ್ಗೆ ಹಾಕಿ, ಎಲ್ಲಂದ್ರೆ ಅಲ್ಲಿ ಎಸಿಬೇಡಿ. ಜನರೊಟ್ಟಿಗೆ ಇಲ್ಲಿ ಜನ ಒಳ್ಳೆಯವರಿದ್ದಾರೆ, ನೀವು ಪ್ರೀತಿ ಕೊಟ್ರೆ ಅಷ್ಟೇ ಪ್ರೀತಿ ಕೊಡ್ತಾರೆ, ಚೆನ್ನಾಗಿ ನಡ್ಸ್ಕೊಳ್ತಾರೆ, ದುರನಡತೆಯನ್ನು ತೋರಿಸ್ಬೇಡಿ, ಎಲ್ಲವನ್ನ ಹೇಳ್ತಾರೆ. ಯಾಕೆ ಅವ್ರು ಹೇಳುವ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ಪ್ರತಿದಿನ ಬಂದ ಅವರಲ್ಲಿ ಉಳಿಯುವಂತ ಪ್ರತಿಯೊಬ್ಬ ಗೆಸ್ಟ್ಗೆ ಗೈಡ್ ಮಾಡ್ತಾರೆ. ಅವ್ರು ಯಾಕೆ ಸಾಧ್ಯ ಆಗುತ್ತೆ? ಅದು ಅವರಿಗೆ ಇಲ್ಲಿಯ ನೆಲದ ಬಗ್ಗೆ ಕಾಳಜಿದೆ. ಕೇವಲ ಉದ್ಯಮದಲ್ಲಿ ಬರುವಂತಹ ಹಣದ ಬಗ್ಗೆ ಮಾತ್ರ ವ್ಯಾಮೋಹ ಅಲ್ಲ, ಒಟ್ಟಿಗೆ ವ್ಯವಸ್ಥಿತವಾಗಿ ನಡಿಬೇಕು, ಜಿಲ್ಲೆ ಹಿತಾಸಕ್ತಿಯನ್ನು ಕಾಪಾಡಬೇಕು, ನಮ್ಮ ನಂಬಿಕೆ ಉಳಿಬೇಕು ಅಂತ ಹೇಳೋದು. ಈ ತಲಕಾವೇರಿ ಬರುವಂತ ಪ್ರವಾಸಿಗರಿಗೆ ಅದನ್ನು ಇಲ್ಲಿಯ ಜೀವನದಿ ಕಾವೇರಿ ಉಗಮವಾಗುವಂಥದ್ದು, ಲಕ್ಷಾಂತರ ಜನರ ಭಕ್ತಿಯ ಕ್ಷೇತ್ರ, ಮನಸ್ಸಲ್ಲಿ ಆರಾಧಿಸುವ ದೇವನೆಲೆ ಅಂತ ಹೇಳೋದು ಗೊತ್ತಿರೋದಿಲ್ಲ. ಅವ್ರಿಗೆ ಏನಾಗುತ್ತೆ, ಬ್ರಹ್ಮಗಿರಿಗೆ ಹೋಗ್ಬೇಕು, ಬೆಟ್ಟದ ಮೇಲೆ ಹತ್ತಬೇಕು, ಫುಲ್ ಫೋಟೋ ತೆಗಿಬೇಕು, ಪೂಜೆ ಪುನಸ್ಕಾರ ಏನು ಬೇಕಾಗಿಲ್ಲ, ಯಾವ ಧಾರ್ಮಿಕ ನಂಬಿಕೆ ಇಲ್ಲ. ನಿಮಗೆ ನಂಬಿಕೆ ಇಲ್ಲದ ಪರವಾಗಿಲ್ಲ, ಅಂದ್ರೆ ಒಂದು ಮೋಜು ಮಸ್ತಿಯ ಕೇಂದ್ರ ತರ ಅದನ್ನ ಬಳಸಬಾರ್ದಲ್ಲ, ಅಲ್ಲಿ ದೂರ ಇರ್ಬೋದಲ್ಲ. ಅಥವಾ ನಿಮಗೆ ಆ ಕ್ಷೇತ್ರ ನೋಡ್ಬೇಕಂದ್ರೆ ಅಷ್ಟೇ ಭಯ ಭಕ್ತಿಯಿಂದ ಹೋಗಿ ನೋಡಿ ಬರ್ಬೋದಲ್ಲ. ನಿಮ್ಮ ಏನು ಇಷ್ಟಾರ್ಥಗಳು ಬೇರೆ ಕಡೆ ನೀವು ಅದನ್ನ ನೆರವೇರಿಸುವಂತ ಏನು ಮಾಡ್ಬೋದಲ್ವಾ. ಅದನ್ನ ಯಾರು ಮಾಡ್ಬೇಕು? ಸ್ಥಳೀಯರಾಗಿ ತಿಳಿಸ್ಬೇಕು. ನಿಮಗೆ ಬಹುತೇಕ ಕೊಡಗಿನ ಬರುವ ಪ್ರವಾಸಿಗರಿಗೆ ಎಲ್ಲಿ ಕರ್ಕೊಂಡು ಹೋದ್ರೆ ಹೆಚ್ಚಾಗಿ ತಲಕಾವೇರಿಗೆ ಇದ್ದೇ ಇರ್ತದೆ ಬಹುತೇಕ. ಆಗ ತಲಕಾವೇರಿ ಕರ್ಕೊಂಡು ಹೋಗುವ ನೀವು ಹೇಳ್ಬೇಕಲ್ವಾ, ಉದ್ಯಮ ನಡೆಸ್ತಿರುವವರು, ಅದನ್ನ ಅವಲಂಬಿಸಿರುವವರು, ಅವ್ರನ್ನ ಕರ್ಕೊಂಡು ಹೋಗೋರು ತಿಳಿ ಹೇಳ್ಬೇಕಲ್ಲ. ಬರುವ ಪ್ರವಾಸಿಗರಿಗೆ ನಾನು ಹೀಗೆ ಮಾಡ್ತೀನಿ ಅಂತ ಹೇಳೋದಲ್ಲ. ಈಗ ಡ್ರೆಸ್ ಕೋಡ್ ಬಲವಂತವಾಗಿ ಹೇಳೋದಲ್ಲ. ಈಗ ಅವ್ನು ರೂಮಿಂದ ಹೊರಡುವಾಗನೇ ತಲಕಾವೇರಿ ಕ್ಷೇತ್ರಕ್ಕೆ ಹೀಗೆ ಹೋಗ್ಬೇಕು ಅಂತ ಗೈಡ್ ಮಾಡಿದ್ರೆ ಸಹಜವಾಗಿ ಅಲ್ಲೇ ನಿಯಂತ್ರಣ ಆಗುತ್ತೆ. ಅಲ್ಲಿ ಗೇಟ್ ತೆಗೆದುಕೊಂಡು, ಮೊದಲು ಮನುಮುತ್ತಪುರ ಅಧ್ಯಕ್ಷರಿದ್ದಾಗ ತುಂಡುಡಿಗೆ ಅವಕಾಶ ಕೊಡ್ತಿಲ್ಲ, ಪಂಚೆ ಕಟ್ಟಕ್ಕೆ ಅವಕಾಶ ಮಾಡೋದು ಏನೋ ಮಾಡ್ತಾ ಇದ್ರು. ಫ್ಯಾಷನ್ ಶೋ ಮಾಡಿದಾಗೆಲ್ಲ ಮಾಡ್ತಾ ಹೋಗ್ತಿದ್ರು. ತುಂಡುಡುಗೆ ಬರೋದು, ಅದ್ರ ಮೇಲೆ ಪಂಚೆ ಕಟ್ಟಿಕೊಳ್ಳೋದು, ಅದು ವಿಚಿತ್ರ ಕಾಣ್ತಾ ಇತ್ತು. ಅದೆಲ್ಲ ಪ್ರೋಸೆಸ್ ಏನೋ ಮಾಡಿದ್ರು ಪಾಪ, ಅದು ಆಗ್ಲಿಲ್ಲ. ಆದ್ರೆ ಯಾರೋ ಒಬ್ರು ಅವ್ರು ಒಳ್ಳೆ ಕೆಲಸ ಮಾಡಿದ್ರು, ಮನುಮುತ್ತಪುರ ಒಳ್ಳೆ ಕಾಳಜಿಪೂರ್ವಕವಾಗಿ ಮಾಡಿದ್ರು. ನಾನು ಅದನ್ನ ತಪ್ಪಾಗಿ ಹೇಳ್ತಿಲ್ಲ, ಒಳ್ಳೆ ರೀತಿಯಲ್ಲಿ ಹೇಳ್ತಿರೋದು. ಅದು ಎಲ್ಲರೂ ಪ್ರತಿಯೊಬ್ಬರ ಹತ್ರ ಬರ್ಬೇಕು ಅಂತ ನೀವು ಗೈಡ್ ಮಾಡ್ಬೇಕು, ಪ್ರವಾಸಿಗರನ್ನ ಗೈಡ್ ಮಾಡ್ಬೇಕು. ಎಲ್ಲೆಲ್ಲಿ ಹೇಗಿರ್ಬೇಕು ಅಂತ ಹೇಳುವ ವರ್ತನೆಯನ್ನು ಸಹ ನಿಯಂತ್ರಿಸುವ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಇನ್ನೂ ಸಹ ನಾನು ಹೇಳೋದು, ಕೊಡಗಿನ ಪ್ರವಾಸೋದ್ಯಮ ಲಾಂಗ್ ಟರ್ಮಿಗೆ ಮುಂದುವರಿಬೇಕು ಅಂತ ಹೇಳಿದ್ರೆ ಅದು ವ್ಯವಸ್ಥಿತವಾಗಿ ನಡೆಯುವಂತದಕ್ಕೆ ನೀತಿ ನಿಯಮವನ್ನ ರೂಪಿಸಲೇಬೇಕು. ಇವತ್ತಲ್ಲ ನಾಳೆ ನೀವು ಒಂದು ನೀತಿ ನಿಯಮವನ್ನ ರೂಪಿಸಲೇಬೇಕು. ಅಲ್ಲದೆ ಹೋದ್ರೆ ಅದು ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ. ಈಗಾಗಲೇ ಕೊಡಗಿಗೆ ಕೆಟ್ಟ ಹೆಸರನ್ನ ಈ ಪ್ರವಾಸೋದ್ಯಮ ತಂದಿದೆ. ಕೊಡಗಿನ ಬಗ್ಗೆ ಇರುವಂತಹ ಹಿಂದಿದ್ದ ಭಾವನೆಗಳು ಚೇಂಜ್ ಆಗೋದಕ್ಕೆ ಪ್ರವಾಸೋದ್ಯಮೇ ಕಾರಣ, ಬೇರೆ ಯಾವುದೂ ಅಲ್ಲ. ಪ್ರವಾಸೋದ್ಯಮದಿಂದಲೇ ದೊಡ್ಡ ಮಟ್ಟದ ಕೆಟ್ಟ ಹೆಸರು ಇವತ್ತು ಕೊಡಗಿನ ಬಗ್ಗೆ. ಅದು ನಿಮಗೆ ಬಹಿರಂಗವಾಗಿ ಯಾರು ಚರ್ಚೆ ಮಾಡ್ತಾ ಇರಲಿಲ್ಲ, ಆಂತರಿಕವಾಗಿ ಚರ್ಚೆ ಮಾಡುವಾಗ ಹೇಳುವ ರೀತಿ ಬಹಳ ಬೇಜಾರಾಗುತ್ತೆ. ಕೊಡಗಿನ ಬಗ್ಗೆ ಹೇಳುವ ರೀತಿ ನೋಡುವಾಗ ಬಹಳ ಬೇಜಾರಾಗುತ್ತೆ. ಆ ಮಟ್ಟಕ್ಕೆ ಕೊಡಗು ಹೋಗುವಂಥದ್ದು ಬೇಡ. ಈಗ ಸಣ್ಣ ಪ್ರಮಾಣದ ಪ್ರಾರಂಭ ಆಗಿರುವಂತ ಇದನ್ನ ಮುಗಿಸುವಂತ ಅಥವಾ ಸರಿಪಡಿಸುವಂತದಿದೆ. ಕ್ಯಾನ್ಸರ್ ಪ್ರಾರಂಭಿಕ ಹಂತದಲ್ಲಿದ್ರೆ ಅದನ್ನ ಕಂಡುಹಿಡಿದ್ರೆ ಟ್ರೀಟ್ಮೆಂಟ್ ಕೊಡ್ಬೋದು. 3-4 ಅಥವಾ ಕೊನೆ ಸ್ಟೇಜಿಗೆ ಹೋದ ನಂತರ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಕೊನೆ ಸ್ಟೇಜಿಗೆ ಹೋಗುವ ಮೊದಲೇ ಪ್ರಾರಂಭಿಕ ಹಂತದಲ್ಲಿ ಇರುವಾಗನೇ ಅದನ್ನ ಬದಲಾವಣೆಯನ್ನು ಮಾಡ್ಕೊಳ್ಳಕ್ಕೆ ಸಾಧ್ಯ. ಇದು ಒಂದೆರಡು ಘಟನೆಗಳು, ಅಲ್ಲೊಂದು ಮರ್ಡರ್ ಆಯ್ತು, ಅಲ್ಲೊಂದು ದರೋಡೆ ಆಯ್ತು, ಅಲ್ಲೊಂದು ಕಳ್ಳತನ ಆಯ್ತು, ಅಲ್ಲೊಂದು ಯಾರನ್ನು ಹಾರಿಸ್ಕೊಂಡು ಹೋದ್ರು, ಇನ್ನೇನೋ ಹಿಂಗೆ ತೊಂದರೆ ಆಯ್ತು ಅಂತ ಹೇಳುವಾಗ ನಾವು ಎಚ್ಚೆತ್ತುಕೊಳ್ಬೇಕು. ಇದೆಲ್ಲವೂ ಎಚ್ಚೆತ್ತುಕೊಳ್ಳುವ ಕಾಲಘಟ್ಟ. ಅದನ್ನು ಸಹ ಈ ಸಂಘಟನೆ ಮಾತಾಡ್ಬೇಕು. ಬೆದರಿಕೆ ಹಾಕುವುದಲ್ಲ, ಕೇಸ್ ಕೊಟ್ಬಿಟ್ರೆ ಏನಾಗುತ್ತದೆ, ಯಾರ ಬಗ್ಗೆ ಏನ್ ಕೇಸ್ ಕೊಡೋದು, ವ್ಯವಸ್ಥೆ ಚೆನ್ನಾಗಿ ನಡಿಬೇಕು ಅಂತ ಹೇಳುವವರ ಬಗ್ಗೆ ಕೇಸ್ ಕೊಟ್ರೆ ಕೊಟ್ಟ ನಂತರ ಏನಾಗುತ್ತೆ, ವ್ಯವಸ್ಥೆ ಚೆನ್ನಾಗಿ ಆಗ್ಬೇಕು ಅಂತ ಹೇಳೋದೇ ಬಗ್ಗೆ ನಾವು ಕೇಸ್ ಕೊಡೋದಾ? ತಿಳ್ಕೊಳ್ಬೇಕು. ಅವ್ರು ಮಾತಾಡೋ ಮುಂದೆ ತಿಳ್ಕೊಳ್ಬೇಕು. ಅದನ್ನ ಪ್ರಾಜೆಕ್ಟ್ ಮಾಡೋ ಮುಂದೆ ಮಾತನಾಡೋದಕ್ಕಿಂತ ಆ ವಿಚಾರವನ್ನ ಪ್ರಾಜೆಕ್ಟ್ ಮಾಡೋ 1 ಗಂಟೆ ಮಾತನಾಡೋದ್ರಲ್ಲಿ ಅದನ್ನೇ ಪ್ರಾಜೆಕ್ಟ್ ಮಾಡೋರು ಇದ್ದಾರಲ್ಲ, ಅವ್ರು ತಿಳ್ಕೊಳ್ಬೇಕು. ನಿಮಗೆ ಲಾಭ ಆಗ್ತಿರ್ಬೋದು, ಈ ಉದ್ಯಮದಿಂದ ನಿಮಗೆ ಲಾಭ ಆಗ್ತಿರ್ಬೋದು, ಅದು ದೊಡ್ಡ ವಿಚಾರ. ನೀವು ಲಾಭ ಮಾಡ್ಕೊಳ್ಳಿ, ನಿಮಗೆ ಅದನ್ನ ನಮ್ಗೇನು ಆಕ್ಷೇಪ ಇಲ್ಲ. ಡ್ಯಾಮೇಜ್ ದೊಡ್ಡ ನಿಮ್ಮ ಹಿತಾಸಕ್ತಿಯನ್ನ ಯಾರೋ ಹೆಗಲ ಮೇಲೆ ಬಂದೂಕ್ ಇಟ್ಟುಕೊಂಡು ಗುಂಡು ಹೊರಿಸುವ ಕೆಲಸಗಳೇನು ಬೇಡ.
ವ್ಯವಸ್ಥೆ ಸರಿ ಆಗ್ಲೇಬೇಕು ಕೊಡಗಿನ ಹಿತಾಸಕ್ತಿಗಾಗಿ ಅದು ಸರಿ ಆಗ್ಲೇಬೇಕು. ಈ ಎಪಿಸೋಡ್ ನೋಡಿ ನಿಮಗೆ ಒಂದು ವರ್ಗಕ್ಕೆ ನೋವಾಗಿರ್ಬೋದು, ಇನ್ನೊಂದು ವರ್ಗಕ್ಕೆ ಖುಷಿ ಆಗಿರ್ಬೋದು. ಆದ್ರೆ ನೀವು ಇವರು ಪ್ರವಾಸೋದ್ಯಮವನ್ನು ಬೆಂಬಲಿಸಿ ಮಾತಾಡ್ತಾ ಇದ್ದಾರೆ ಅಥವಾ ಇವ್ರನ್ನ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಸಪೋರ್ಟ್ ಮಾಡಿ ಆಗ್ಬೇಕಾಗಿದ್ದಿಲ್ಲ ಅಥವಾ ನಿಮ್ಮನ್ನು ವಿರೋಧ ಮಾಡಿ ಆಗ್ಬೇಕಾಗಿದ್ದು ಕೂಡ ಏನಿಲ್ಲ. ಆದ್ರೆ ವಾಸ್ತವತೆ ನೆಲೆಗಟ್ಟಿನಲ್ಲಿ ಜೊತೆಗೆ ಕೊಡಗನ್ನ ಟಾರ್ಗೆಟ್ ಮಾಡಿ ಮಾತಾಡಿದಾಗ, ಇಲ್ಲಿನ ವಿಚಾರವಾಗಿ ಮಾತಾಡಿದಾಗ ಸಹಜವಾಗಿ ನಾವು ಮಾತಾಡ್ಲೇಬೇಕಾಗುತ್ತೆ. ನಾವು ಪ್ರವಾಸೋದ್ಯಮದಿಂದ ಆಗ್ತಿರುವಂತಹ ಡ್ಯಾಮೇಜ್ ಏನಿದೆ, ಯಾವ ರೀತಿಯಾಗಿ ಕೊಡಗಿನ ಇಲ್ಲಿನ ಮೂಲ ಸತ್ವಕ್ಕೆ ಹೊಡೆತ ಬೀಳ್ತಾ ಇದೆ, ಆ ನಿಟ್ಟಿನಲ್ಲೂ ಕೂಡ ನಾವು ಹಿಂದೆ ಎಪಿಸೋಡ್ಗಳನ್ನ ಮಾತಾಡಿದ್ದೇವೆ. ನಿಮಗೆ ಡೌಟ್ ಇದ್ರೆ ಅಲ್ಲಿ ಹೋಗಿ ನೋಡ್ಬೋದು. ಕೇವಲ ಬೆಂಬಲಿಸಿ ಮಾತ್ರ ಮಾತಾಡ್ತಿರುವಂತದ್ದು ಅಲ್ಲ, ಜೊತೆಗೆ ಕೊಡಗಿನ ಕುರಿತಾಗಿ ಹೊರಗಡೆ ಬೇರೆ ರೀತಿಯಾಗಿ ನೆರೆಟ್ ಆಗ್ಬೋದು. ಇಲ್ಲಿನ ಪ್ರವಾಸೋದ್ಯಮ ಇರ್ಬೋದು ಅಥವಾ ಇಲ್ಲಿನ ಜನಜೀವನ ಇರ್ಬೋದು, ಜನರ ಮನಸ್ಥಿತಿ ಇರ್ಬೋದು. ನೀವು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದಾಗ ಇಲ್ಲಿನ ಜನರ ಮನಸ್ಥಿತಿ ನಿಮಗೆ ಬೇರೆ ರೀತಿಯಾಗಿ ಕಾಣಬಹುದು. ಪ್ರೀತಿ ಕೊಟ್ಟವರಾಗ್ಲೇ ಹೇಳಿದ್ರು, ಪ್ರೀತಿ ಕೊಟ್ಟಾಗ ಪ್ರೀತಿ ಸಿಗುತ್ತೆ, ನಿಮ್ಮ ಕಡೆಯಿಂದ ಯಾವ ರೀತಿಯ ಒಂದು ವರ್ತನೆ ಬರುತ್ತೆ ಆ ರೀತಿಯಾದಂತಹ ರಿಯಾಕ್ಷನ್ ಈ ಕಡೆಯಿಂದ ಕೂಡ ಸಿಗುತ್ತೆ. ಹಿಂದೆ ಕೂಡ ಅನೇಕ ಸಂದರ್ಭಗಳಲ್ಲಿ ಅದನ್ನ ಅನುಭವಿಸಿದ್ದಾರೆ ಅನೇಕ ಮಂದಿ, ಈಗಲೂ ಕೂಡ ಅನುಭವಿಸ್ತಾ ಇದ್ದಾರೆ. ಒಳ್ಳೆ ರೀತಿಯಾಗಿ ವರ್ತಿಸಿದಾಗ ಒಳ್ಳೆ ರೀತಿಯ ಆತಿಥ್ಯಕ್ಕೆ ಕೊಡಗು ಯಾವತ್ತು ಹಿಂದೆ ನೋಡಿಲ್ಲ. ಅದು ಚಾಲಕ ಇರ್ಬೋದು, ಕಾರ್ಮಿಕ ಇರ್ಬೋದು ಅಥವಾ ವಾಹನಗಳಲ್ಲಿ ಬರುವಂತಹ ಅತಿಥಿಗಳಿರ್ಬೋದು. ಆ ಕಾರಣಕ್ಕಾಗಿಯೇ ಇಲ್ಲಿ ಇವತ್ತು ಈ ಪ್ರವಾಸೋದ್ಯಮ ಈ ಮಟ್ಟಕ್ಕೆ ಬೆಳೆದಿರೋದು, ನಿಯಂತ್ರಣ ತಪ್ಪಿ ಹೋಗ್ತಾ ಇರೋದು. ಒಂದು ವೇಳೆ ಆಗ್ಲೇ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ, ನಮಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ ಇಟ್ಕೊಂಡಿದ್ರೆ ಅದು ಬೇರೆ ರೀತಿಯಲ್ಲಿ ಸಾಕ್ತಾ ಇತ್ತು. ಹಾಗಾಗಿ ಒಳ್ಳೆಯ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಯೋಚನೆ ಮಾಡುವಂತಹ ಸಾಮರ್ಥ್ಯ ಇರುತ್ತೆ. ಅವ್ರದ್ದು ಮೆದುಳು ಅನ್ನೋದು ಅವರ ತಲೆ ಒಳಗೆ ಇರುತ್ತೆ. ಹಾಗಾಗಿ ಆ ಮೆದುಳಿಗೆ ಕೆಲಸ ಕೊಟ್ಟು ವಾಸ್ತವತೆ ಏನಿದೆ ಅನ್ನೋದ್ರ ನಿಟ್ಟಿನಲ್ಲಿ ಯೋಚನೆ ಮಾಡಿ, ಕೇವಲ ಯಾವುದೋ ಒಂದು ವಿಡಿಯೋಗಾಗಿ ವೈರಲ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಂಟೆಂಟ್ ಮಾಡೋದು ಅಥವಾ ಅದನ್ನ ಇನ್ನೊಂದಷ್ಟು ಬೇರೆ ದಿಕ್ಕಿನಲ್ಲಿ ಸಾಗಿಸುವಂತ ಉದ್ದೇಶಕ್ಕಾಗಿ ನಾವು ಬ್ಲೈಂಡ್ ಆಗಿ ಅದರ ಹಿಂದೆ ಬಿದ್ದು ಕಮೆಂಟ್ ಮಾಡೋದು, ಯಾವುದೇ ವಿಚಾರ ಈ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಇದ್ರೂ ಕೂಡ ಒಂದಷ್ಟು ಯೋಚನೆ ಮಾಡಿ ನಾವು ನಮ್ಮ ನಿರ್ಧಾರಗಳನ್ನ ತಿಳಿಸುವ ಮಟ್ಟಿಗೆ ನಾವು ಬೆಳ್ಕೊಳ್ಳೋಣ. ಥ್ಯಾಂಕ್ ಯು ಗುಟಪ್ಪ ಅವರ ವಿಚಾರವಾಗಿ ಮಾತಾಡಿದಕ್ಕಾಗಿ. ಧನ್ಯವಾದ ಸ್ನೇಹಿತರೆ. ಈ ಬೆಳವಣಿಗೆ ಬಗ್ಗೆ ನಿಮ್ಗೇನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ. ಹಿಂದೆ ಕೂಡ ನಾವು ಬೇರೆ ಒಂದು ವಿಚಾರವಾಗಿ ಇದೇ ವಿಚಾರವಾಗಿ ಹಿಂದಿನ ಕಂಟೆಂಟ್ ನಲ್ಲಿ ಕೂಡ ಮಾತಾಡಿದ್ದೇನೆ. ಈ ಬಗ್ಗೆ ಈ ಕಂಟೆಂಟ್ ನಲ್ಲಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಈ ಎಪಿಸೋಡ್ ಅನ್ನ ನೋಡಿದಕ್ಕಾಗಿ. ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.